19th ಪ್ರೋಗ್ರಾಮ್ ಏನೈತಿ, ಪ್ರಿಂಟ್ ಬೈನರಿ ವ್ಯಾಲ್ಯೂಸ್ ಆಫ್ ವೇರಿಯಸ್ ಇನ್ಪುಟ್ಸ್ ಲೈಕ್ ಇಂಟೀಜರ್, ಕ್ಯಾರೆಕ್ಟರ, ಆಮೇಲೆ ಪರ್ಫಾರ್ಮ್ ಶಿಫ್ಟ್ ಆಪ್ರೇಷನ್ಸ್. ಸೊ ಲೆಫ್ಟ್ ರೈಟ್ ಶಿಫ್ಟ್ ಅಂತ ನೋಡಿದ್ವಿ ನಾವು. ಸೊ ಈಗ ನಿಮ್ಗೆ ಒಂದು ಸಂಖ್ಯೆ ಕೊಡ್ತಾರಂತ, ಆ ಸಂಖ್ಯೆದು ನೀವು ಬೈನರಿ ವ್ಯಾಲ್ಯೂಸ್ ಏನದಾವು, ಬೈನರಿದೊಳಗೆ ಅದು ಹೆಂಗೆ ಇರ್ತೈತಿ ಅಂತ ಪ್ರಿಂಟ್ ಮಾಡ್ಬೇಕಂತ, ಆಯಿತಾ. ಸೊ ನಾನು ನಿಮ್ಗೆ ಹೇಳ್ದಂಗೆ ಒಂದು ಮಷೀನ್ದೊಳಗೆ ಇಂಟೀಜರ್ನ್ಯಾಗ 32 ಬಿಟ್ಸ್ ಇರ್ತಾವ ಅಥವಾ 16 ಬಿಟ್ಸ್ ಇರ್ತಾವ, ಡಿಪೆಂಡ್ಸ್ ಆನ್ ದ CPU. ನಾವಿಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಾಕ್ತೀವಲ್ಲ, ನಮಗದು ಈಸಿ ಆಗಕ್ಕೆ ಏನು ಮಾಡೋಣ, ಒಂದು ಅಷ್ಟ 4 ಬಿಟ್ ಐತೆ ಅಂತ ತೊಗೊಳ್ಳೋಣ. ಉದಾಹರಣೆಗೆ ಲಾಜಿಕ್ 4 ಬಿಟ್ ಇದ್ರೂ ಸೇಮ್, 8 ಇದ್ರೂ ಸೇಮ್, 8 ಅಥವಾ 16 ಇದ್ರೂ ಸೇಮ್, 32 ಇದ್ರೂ ಸೇಮ್, ಆಯಿತಾ. ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅಷ್ಟರಲ್ಲೇ ಮಾಡ್ತೀನಿ. ಸೊ ಏನಂತಂದ್ರೆ ಬೈನರಿ ಫಾರ್ಮ್ಯಾಟ್, ಆ ಇನ್ಪುಟ್ಟದ್ದು ಬೈನರಿ ಫಾರ್ಮ್ಯಾಟನ್ನು ಪ್ರಿಂಟ್ ಮಾಡೋದು, ಇದು ಒಂದಿದೆ. ಆಮೇಲೆ ಲೆಫ್ಟ್ ಮತ್ತು ರೈಟ್ ಶಿಫ್ಟ್ ಮಾಡೋದು, ರೈಟ್ ಶಿಫ್ಟ್, ಇವೆರಡು ಟೆಕ್ನಿಕನ್ನು ಕಲಿಯೋದಿದೆ, ಆಯಿತಾ. ಸೊ ಇದೆರಡು ಹೆಂಗಂತ ನೋಡೋಣ. ಸೊ ಫಸ್ಟ್ ಈಗ ಬೈನರಿ ಫಾರ್ಮ್ಯಾಟ್ ಪ್ರಿಂಟ್ ಮಾಡಬೇಕು, ಆಯಿತಾ. ಸೊ ನಿಮಗೆ ಗೊತ್ತಿದ್ದಂಗೆ ಈಗ 4 ಬಿಟ್ ಅದಾವ ಅಂತ ತಿಳ್ಕೊರಿ ಉದಾಹರಣೆಗೆ, ಆಯಿತಾ. ಸೊ ಹೆಂಗೆ ವರ್ಕ್ ಆಗುತ್ತಂದ್ರೆ, ನೀವು ಇಲ್ಲಿ ರೈಟ್ದಿಂದ ಈ ಕಡೆ ಲೆಫ್ಟಿಗೆ ಇಲ್ಲಿ ಏನಂತಂದ್ರೆ ಇದು 2 to the power 0, 2 to the power 1, 2 to the power 2, 2 to the power 3. ಓಕೆ, ನೀವಿಲ್ಲಿರುವಂಥ ವ್ಯಾಲ್ಯೂನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇದು ಪವರ್ ಆಫ್ 2 ಒಳಗೆ ಇರ್ತೈತಿ ಈ ಥರ, ಆಯಿತಾ. ಸೊ ನೀವು ಯಾರ್ಯಾರು ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಕಲ್ತಿರಲ್ಲ ಅಲ್ಲಿ ಮಟ್ಟ ಕಲ್ತವ್ರಿಗೆ ಇದು ಗೊತ್ತಿರುತ್ತೆ. 2 to the power 0 ಅಂದ್ರೇನು, 2 to the power 1 ಅಂದ್ರೇನು, 2 to the power 2 ಅಂದ್ರೇನು, 2ಅನ್ನು ನೀವು 2 ಸರಿ ಗುಣಿಸ್ಬೇಕಂದಂಗೆ. 2 to the power 3 ಅಂದರೆ 2ಅನ್ನು 3 ಸರಿ ಗುಣಿಸ್ಬೇಕಂದಂಗೆ ಅಷ್ಟೇ, ಆಯಿತಾ. ಇದು ಮರ್ತು ಹೋಗಿದ್ರೆ ಅಂದರೆ ಇಷ್ಟಂತ ನೆನಪಿಟ್ಕೋರಿ. ಸೊ 2 to the power 0 ಯಾವಾಗಲೂ ಏನಾಗ್ತೈತಿ, 1 ಆಗ್ತೈತಿ. ಓಕೆ, 2 to the power 1 ಅಂದರೆ ನೀವು 2ಅನ್ನು ಯಾರ ಜೊತೆ ಬರೀ ಒಂದು ಸರಿ ಗುಣಿಸ್ಬೇಕು, ಅವಾಗ 2 ಆಗುತ್ತೆ. 2 to the power 2 ಅಂದ್ರೆ 2ಅನ್ನು 2 ಸರಿ ಗುಣಿಸ್ಬೇಕು, ಅವಾಗ 4 ಆಗುತ್ತೆ. 2 to the power 3 ಅಂದರೆ ಎಷ್ಟಾಯಿತು, 6 ಆಗುತ್ತೆ. ಓಕೆ, 6 ಆಗಲ್ಲ, ಸಾರಿ, 2 to the power 3 ಅಂದರೆ 2 4, 4 8 ಆಗುತ್ತೆ. ಈಗ ಇಲ್ಲಿ ಎಲ್ಲ 0 ಇದ್ದು, ಇಲ್ಲಿ ಇನ್ಪುಟ್ಟು ಎಲ್ಲ 0 ಇದ್ದು ಅಂದ್ರೆ ಏನಾಯಿತು, ಆವಾಗ 0 × 1 0 ಆಯಿತು, ಇದು 0 ಆಯಿತು, ಇದು 0 ಆಯಿತು, ಇದು 0 ಆಯಿತು. ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮ್ಮ ಫೈನಲ್ ಔಟ್ಪುಟ್ ಏನು ಬಂತು, 0 ಬಂತು, ಕರೆಕ್ಟಾ. ಅದೇ ನೀವು ಈಗ 0 ಇರೋ ಬದಲಿ ಇಲ್ಲಿ ಎಲ್ಲ ಕಡೆಗೆ ಏನಪ್ಪ ಅಂದ್ರೆ ಈ ಥರ ಆಯ್ತು ಅಂತ ತಿಳ್ಕೊರಿ. ಏನು 1 0 1 0 ಇತ್ತು. ಸೊ ಇದ್ರದ್ದು ಔಟ್ಪುಟ್ ಏನು ಬರ್ತೈತಿ, ಹೆಂಗೆ ಇದ್ರದ್ದು ವ್ಯಾಲ್ಯೂ, ಡಿಜಿಟಲ್ ವ್ಯಾಲ್ಯೂ ಹೆಂಗೆ ಆಗುತ್ತೆ ಅಂತ ಕಂಪ್ಯೂಟ್ ಮಾಡೋದಂದ್ರೆ ಇದೇನಾಯ್ತಲ್ಲ ಇದನ್ನು ಇದ್ರ ಜೊತೆ ನೀವು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೇಕು ಕೆಳಗೆ ಪ್ಲಸ್ ಅಂತಂದು, ಆಯಿತಾ. ಸೊ ಫಸ್ಟ್ ಈ 1 ಆಯಿತಾ, ಇಲ್ಲಿ 0 ಐತಿ, ಇದನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ 0 × 1 ಏನಾಯಿತು, 0 ಆಯಿತು, ಪ್ಲಸ್ 1 × 2 ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಎಷ್ಟಾಯಿತು, ಇದು 2 ಆಯಿತು, ಪ್ಲಸ್ 0 × 4 0 ಆಯಿತು, ಪ್ಲಸ್ 1 × 8. ಸೊ ಇವನ್ನೆಲ್ಲ ಕೂಡಿಸಿ ಫೈನಲಿ ಈಗ ಆ್ಯಡ್ ಮಾಡಬೇಕು. 8 + 0 + 2 + 0 ಎಷ್ಟಾಯಿತು, 10 ಆಯಿತು. ಸೊ ಈ ಥರ 1 0 1 0 ಅಂತ ಬರೆದಾಗ ಇದ್ರದ್ದು ವ್ಯಾಲ್ಯೂ, ಇಂಟೀಜರ್ ವ್ಯಾಲ್ಯೂ ಎಷ್ಟಾಯಿತು, 10 ಆಯಿತು. ಸೊ 10 ಇದ್ದಿದ್ದು ಇಂಟರ್ನಲ್ಲಿ ಈ ಥರ ಸ್ಟೋರ್ ಆಗಿರ್ತೈತಿ, ಕರೆಕ್ಟಾ. ಈಗ ನೀವು ಒಂದೊಂದು ಬಿಟ್ ಇದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡುವಾಗ ನೀವು ಲೆಫ್ಟಿಂದ ಇಲ್ಲ ರೈಟ್ದಿಂದ ಮಾಡಬೇಕು. ರೈಟ್ದಿಂದ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಈಗೇನಂತೈತಿ ಸಂಖ್ಯೆ 1 0 1 0 ಅಂತ ಐತಿ. ಓಕೆ, ಈ ಥರ ಐತಿ. ನಿಮಗೆ ಈ ಸ್ಥಾನದಾಗ ಇಲ್ಲಿ 1 ಐತೋ 0 ಐತೋ ಅಂತ ಕಂಡುಹಿಡಿಬೇಕು. ಓಕೆ, ಸೊ ಅದನ್ನು ಮಾಡುವಂಥ ಅತಿ ಸರಳವಾದ ಟೆಕ್ನಿಕ್ ಏನಂತಂದ್ರೆ ಇಲ್ಲಿ 1 0 0 0 ಅಂತ ಇನ್ನೊಂದು ನಂಬರ್ ತೊಗೋಬೇಕು. ನಾವು ಇನ್ನೊಂದು ನಂಬರ್ ತೊಗೊಂಡು ಇವು ಎರಡೂದ್ರ ಮಧ್ಯೆ ನಾವೇನಂತಂದ್ರೆ ಆ್ಯಂಡ್ ಆಪ್ರೇಷನ್ ಮಾಡಬೇಕು, ಬಿಟ್ವೈಸ್ ಆ್ಯಂಡ್. ಓಕೆ, ಸೊ ಬಿಟ್ವೈಸ್ ಆ್ಯಂಡ್ ಆಪ್ರೇಷನ್ ಮಾಡಿದಾಗ ಏನಾಗ್ತೈತಿ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಹೆಂಗೆ ಆಗ್ತೈತೆ ಅಂದ್ರೆ 1 ಮತ್ತು 1 ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತೈತಿ ಔಟ್ಪುಟ್,
1 ಇಂಟು 1 1 ಬರ್ತೈತಿ, 0 0 0 ಬರ್ತೈತಿ. 0 ಇಂಟು 1 ಅವಾಗ ಏನಾಗ್ತೈತಿ, ಅದು 0 ಇಂಟು 1 ಇದ್ದದ್ದು 0 ಆಗತ್ತೆ, ಮತ್ತು ಮುಂದೆ 0 ಇಂಟು 0 0 ಆಗತ್ತೆ. ಸೊ ಇಲ್ಲಿ ಫೈನಲ್ ಆನ್ಸರ್ ಏನು ಬರ್ತೈತಲ್ಲ ಅದು ಪಾಸಿಟಿವ್ ಆಗಿತ್ತಂದ್ರೆ ಈ ಸ್ಥಾನದಾಗ, ಅಂದ್ರೆ ಈಗ ಇಲ್ಲಿ ನಾವೇನು ಮಾಡೇವಿ, ಇದು ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಇದೇನೈತಲ್ಲ ಇದು ಕೆಳಗೆ ನಂಬರ್, ನಮಗೆ ಈ ಸ್ಥಾನದಾಗ ಇಲ್ಲಿ ಇದಕ್ಕೀಗ ನಾವು ಇದಕ್ಕೆ ಏನಂತ ಕೊಡೋಣ, 1 2 3 4 ಅಂದ್ರೆ ಲೆಫ್ಟ್ ಮೋಸ್ಟ್ ಬಿಟ್. ಈಗ 4 ಬಿಟ್ ಐತೆ ಅಂದ್ಕೊಂಡಿದ್ವಲ್ಲ, ಸೊ 4ನೇ ಸ್ಥಾನದೊಳಗೆ ಬೈನರಿ 1 ಐತೋ 0 ಐತೋ ಅಂತ ನೋಡತ್ತಿದ್ವಿ ನಾವು. ಸೊ ಈ ಲೆಫ್ಟ್ ಮೋಸ್ಟ್ ಬಿಟ್ಟನ್ನು 4ನೇ ಸ್ಥಾನದಾಗ ಇದು 1 ಐತು ಅಂತ 0 ಐತೆ ಅಂತ ನೋಡೋಕೆ ಏನು ಮಾಡಿದ್ವಿ ನಾವು, ಈ ಥರ ಇನ್ನೊಂದು ಸಂಖ್ಯೆ ತೊಗೊಂಡಿದ್ದು ಬೈನರಿ ಆ್ಯಂಡ್ ಆಪ್ರೇಷನ್ ಮಾಡಿದ್ವಿ. ಯಾರ್ಯಾರು ಬೈನರಿ ಆ್ಯಂಡ್ ಆಪ್ರೇಷನ್ ಮರ್ತೀರಲ್ಲ ಅವ್ರಿಗೊಂದು ಕ್ವಿಕ್ ರಿವಿಷನ್ ಮಾಡೋಣ ಅಂತ. ಏನು ರಿವಿಷನ್ ಅಂತಂದ್ರೆ, ಈಗ ನಿಮ್ಮ ಹತ್ರ 2 ಸಂಖ್ಯೆ ಅದಾವೆ, ಏನು ಎ ಮತ್ತು ಬಿ. ಇದ್ರ ನಡು ನೀವು ಏನು ಮಾಡಾಕ್ತೀರಿ, ಆ್ಯಂಡ್ ಆಪ್ರೇಷನ್ ಮಾಡಾಕ್ತೀರಿ, ಎ ಆ್ಯಂಡ್ ಬಿ ಅಂತ. ಓಕೆ, ಸೊ ಇಲ್ಲಿ ನಿಮ್ಮ ಔಟ್ಪುಟ್ ಏನೇನು ಇರ್ಬೋದು, ಎ 1 1 0 0 ಅಂತ ಹಿಂಗೆ ಬರ್ಕೋರಿ, ಆಯಿತಾ. ಬಿ ಏನೇನು ಇರ್ಬೋದು, ಇದು 1 ಇದ್ದಾಗ ಇದು 0 ಇರ್ಬೋದು, ಇದು 1 ಇದ್ದಾಗ ಇದು 1 ಇರ್ಬೋದು, ಕರೆಕ್ಟಾ. ಇದು ಒಂದು ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ, ಇದು 0 ಇದ್ದಾಗ ಇದು 0 ಇರ್ಬೋದು, ಇದು 0 ಇದ್ದಾಗ ಇದು 1 ಇರ್ಬೋದು. ಸೊ ಆಲ್ ಪಾಸಿಬಿಲಿಟೀಸ್ ಆರ್ ಹಿಯರ್. ನಾವು ಆ್ಯಂಡ್ ಆಪ್ರೇಷನ್ ಎ ಆ್ಯಂಡ್ ಬಿ, ಇದು ಆ್ಯಂಡ್ ಆಪ್ರೇಷನ್ ಏನಂದ್ರೆ, ಇದು ಆ್ಯಂಡ್ ಆಪ್ರೇಷನ್ ಏನಂದ್ರೆ ಮಲ್ಟಿಪ್ಲಿಕೇಶನ್ ಇದ್ದಾಗ ಅಂತ ಹೇಳಿದ್ನ. ಸೊ ನಿಮಗೆ ಎಲ್ಲಿ ಎರಡರಾಗ ಯಾವುದಾದ್ರೂ ಒಂದು 0 ಇತ್ತಂದ್ರೆ, ಯಾವುದಾದ್ರೂ ಒಂದು 0 ಇತ್ತಂದ್ರೆ ನಿಮ್ಮ ಉತ್ತರ ಏನಾಗುತ್ತೆ, 0ನ ಆಗುತ್ತೆ. ಸೊ ಇಲ್ಲಿ 0 ಇರೋದ್ರಿಂದ ಇದು 0 ಆಯಿತು. ಇವೆರಡರೊಳಗೆ ಇವೆರಡು 0 ಇರೋದ್ರಿಂದ ಇಲ್ಲೇನು ಥಿಂಕ್ ಮಾಡೋಕೆ ಹತ್ತಂಗಿಲ್ಲ, ಇದು 0 ಆಯಿತು. ಇದು 0 0 ಇರೋದ್ರಿಂದ ಇಲ್ಲೇನಾಯಿತು, ಇದು 0ನ ಆಯಿತು. ಸೊ ಇಲ್ಲಿ 1 ಎಲ್ಲೈತಲ್ಲ, 1 ಎಲ್ಲೈತಲ್ಲ ಅಲ್ಲೇ ಅಷ್ಟೇ ಏನಾಯ್ತು, ಅವಾಗ ಅದರದ್ದು ಔಟ್ಪುಟ್ ಏನಾಯಿತು, 1 ಆಯಿತು. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಏನಂತಂದ್ರೆ ನೀವು ಈ ಸಂಖ್ಯೆ ಆಯಿತಾ, ಈ ಸಂಖ್ಯೆ ಜೊತೆ ನೀವು ಮಲ್ಟಿಪ್ಲೈ ಮಾಡಿದಾಗ ಇಲ್ಲೇನು 1 ಇತ್ತಲ್ಲ, ಇದು ನೀವು ಎರಡನ್ನೂ ಅಬ್ಸರ್ವ್ ಮಾಡಿರಿ. ಇದೊಂದು ಬೇರೆ ಕಲರ್ದ ಹೈಲೈಟ್ ಮಾಡ್ತೀನಿ. ಈ ಬಾಕ್ಸ್ ಅಬ್ಸರ್ವ್ ಮಾಡಿರಿ, ಆಮೇಲೆ ಈ ಬಾಕ್ಸ್ ಅಬ್ಸರ್ವ್ ಮಾಡಿರಿ. ಈ ಬಿ ಒಂಥರ ಈ ಎರಡು ಕೇಸ್ದೊಳಗೆ ಒಂದು ಮಾಸ್ಕ್ ಥರ ಕೆಲಸ ಮಾಡಾಕ್ತೈತಿ. ಹೆಂಗಂತಂದ್ರೆ ಈ ಬಿ ವ್ಯಾಲ್ಯೂ ಇಲ್ಲಿ ಎರಡು ಕಡೆ 1 ಐತಿ, ಕರೆಕ್ಟಾ. ಈ 1 ಇದ್ದಾಗ ಇಲ್ಲಿ ಎ ವ್ಯಾಲ್ಯೂ 1 ಇತ್ತಪ್ಪ ಅಂದ್ರೆ ಇದು 1 ಆಗ್ತೈತಿ, ಇದು 0 ಇತ್ತಂದ್ರೆ ಇದು 0 ಆಗ್ತೈತಿ. ಇದು ನಮಗೆ ಭಾಳ ಕೆಲಸಕ್ಕೆ ಬರುವಂಥ ಆಪ್ರೇಷನ್ ಇದು. ಅಂದ್ರೆ ನೀವು ಒಂದು ಬೈನರಿ ರಿಪ್ರೆಸೆಂಟೇಷನ್ಯಾಗ ನೀವು ಪರ್ಟಿಕ್ಯುಲರ್ ಬಿಟ್ಟದ ವ್ಯಾಲ್ಯೂ 1 ಐತು 0 ಐತೆ ಅಂತ ನೋಡಾಕ ನೀವು ಆ ಬಿಟ್ಟನ್ನು ಏನಾರು ಆನ್ ಇಟ್ಟು ಆ್ಯಂಡ್ ಆಪ್ರೇಷನ್ ಮಾಡಿದ್ರಿ ಅಂದ್ರೆ ನಿಮಗೆ ಅದು 1 ಇದ್ರೆ ಅದು 1 ಇರ್ತೈತಿ, ಅದು 0 ಇದ್ರೆ ಅದು 0 ಇರ್ತೈತಿ. ಅದರ ಅರ್ಥ ಇದು ಏನು ಎಷ್ಟು ಇರ್ತೈತಿಲ್ಲ, ಇದು ಆನ್ಸರ್ ಅಷ್ಟೇ ಇರ್ತೈತಿ. ಸೊ ಇದನ್ನು ನಮ್ಮ ಅಡ್ವಾಂಟೇಜಕ್ಕೆ ನಾವು ಬಳಸ್ಕೋಬೋದು. ಹೆಂಗೆ ಬಳಸ್ಕೋಬೋದು, ಈಗ ನೋಡ್ರಿ ಅದೇ ಎಕ್ಸಾಂಪಲ್ ತೊಗೊಂಡು 1 0 1 0 1 0 1 0. ಸೊ ಮೊದಲು ಏನು ಮಾಡಿರಿ, ಮೊದಲು ಒಂದು ಸಂಖ್ಯೆ ಕ್ರಿಯೇಟ್ ಮಾಡಿರಿ. ಎಂಥದ್ದಂತಂದ್ರೆ ಈ ಥರ ಬರೀ ಲೆಫ್ಟ್ ಮೋಸ್ಟ್ ಅಷ್ಟೇ 1 ಇಡ್ರಿ, ಇವನ್ನೆಲ್ಲ 0 ಇಡ್ರಿ. ಇವನ್ನೆಲ್ಲ 0 ಇಟ್ಟು ಏನು ಮಾಡಿರಿ, ಒಂದು ಆ್ಯಂಡ್ ಆಪ್ರೇಷನ್ ಮಾಡಿರಿ. ಆ್ಯಂಡ್ ಆಪ್ರೇಷನ್ ಮಾಡಿದಾಗ ಏನಾಯ್ತು, ಇಲ್ಲಿ 1 ಐತಲ್ಲ, ಇದು 1 ಬಂತು, ಇವೆಲ್ಲ 0 ಅದಾವೆ. ಬಟ್ ಫೈನಲ್ ವ್ಯಾಲ್ಯೂ ಏನಾಯಿತು, ಪಾಸಿಟಿವ್ನ ಆಯ್ತಲ್ಲ. ಸೊ ಪಾಸಿಟಿವ್ ಆಗಿದ್ದಕ್ಕೆ ಇಲ್ಲಿ 1 ಐತಿ ಅಂತ ಗೊತ್ತಾಯಿತು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಇದನ್ನ ಈಗ 0 ಮಾಡಿರಿ. ಈಗ ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂ 1 ಮಾಡಿರಿ, ಮತ್ತು ಉಳಿದಿದ್ವೆಲ್ಲ 0 ಮಾಡಿರಿ. ಈಗ ನಾವು ಆ್ಯಂಡ್ ಆಪ್ರೇಷನ್ ಮಾಡಿದಾಗ ಏನಾಯಿತು, ಇಲ್ಲಿ 0 ಇರೋದ್ರಿಂದ 1 ಇಂಟು 0 ಏನಾಯಿತು, 0ನ ಆಯಿತು. ಮತ್ತು ಉಳಿದಿದ್ದು ಅಂಕರ ಹೆಂಗಿದ್ರು 0ನ ಅದಾವೆ. ಸೊ ಅವು ಎಲ್ಲ 0ಗೆ ಸೆಟ್ ಆಗ್ತಾವೆ. ಸೊ ಇದು 0 ಅಂತ ಗೊತ್ತಾಗ್ತೈತೆ ನಿಮಗೆ. ನೆಕ್ಸ್ಟ್ ಥರ್ಡ್ದು ಜೊತೆ ಬಂದಾಗ ಅಲ್ಲಿ ಬಂದಾಗ ಏನು ಮಾಡಿರಿ, 0 0 ಮತ್ತು ಇಲ್ಲಿ 1, ಇಲ್ಲಿ 0. ಈಗ ಇದು ನೋಡ್ರಿ, ಇದು 1 ಐತಿ, ಇದು 1 ಐತಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಏನಾಯಿತು, 1 ಬಂತು. ನೆಕ್ಸ್ಟ್ ಲಾಸ್ಟ್ದು 0 0 0 1. ಸೊ ಈಗ ಈ ಅಂಕರ 0 ಅದಾವ, ಎಲ್ಲ 0 ಆಯ್ತಾ. ಈ ಲಾಸ್ಟ್ದು 1 ಇಂಟು 0 0 ಆಯಿತು. ಸೊ ಇದು 0 ಬಂತು. ಓಕೆ, ಈಗ ಇಲ್ಲೊಂದು ಪ್ಯಾಟ್ರನ್ ಅಬ್ಸರ್ವ್ ಮಾಡ್ರಿ. ನಾ ಏನು ಮಾಡತ್ತೀನಿ, ಈ 1ಅನ್ನು ಒಂದೊಂದು ಈ ಥರ ಸ್ಥಾನದೊಳಗೆ ಶಿಫ್ಟ್ ಮಾಡ್ಕೊಂತ ಹೊಂಟೇನಿ. ಎಡಗಡೆಯಿಂದ ಒಂದೊಂದು ಸ್ಥಾನ ಬಲಗಡೆ ಶಿಫ್ಟ್ ಮಾಡ್ಕೊತ ಈ ನಂಬರ್ ಜೊತೆ ಆ್ಯಂಡ್ ಆಪ್ರೇಷನ್ ಮಾಡತ್ತೇನೆ. ಮಾಡಿದಾಗ ನನಗಿದೇನು ಬೈನರಿ 10 ಈ ಥರ ಇತ್ತಲ್ಲ 1 0 1 0 ಅಂತ, ಅದನ್ನು ನಿನಗೆ ಇಲ್ಲಿ
ಈ ಆರ್ಡರ್ನಾಗ ಬಂದುಬಿಡ್ತು ಹೊರಗೆ. ಸೊ ನಾ ಏನು ಮಾಡ್ತೀನಿ ಅವಾಗ ಅದನ್ನು ಪ್ರಿಂಟ್ ಮಾಡ್ತೀನಿ. ಓಕೆ, ಈಗ ಹಂಗಿತ್ತಂದ್ರೆ ನೀವೀಗ 32 ಬಿಟ್ಸ್ ಇದ್ದು ಅಂತ ತಿಳ್ಕೊರಿ ಇಂಟೀಜರ್. ಅದು ಕಂಪ್ಯೂಟರ್ನಾಗ ಯೂಶಲಿ ಈಗ ನಮ್ಮೆಲ್ಲ ಲ್ಯಾಪ್ಟಾಪ್ನಾಗ 32 ಬಿಟ್ಸ್ ಇರ್ತಾವೆ. ಸೊ ಇಲ್ಲಿಂದ ಶುರು ಆಗೈತೆ ಅನ್ಕೋರಿ, 1 0 1 0 0 0 0 ಈ ಥರ ಆಯಿತಾ. ಇಲ್ಲಿ 0th ಇಂಡೆಕ್ಸಿಂದ 30, ಈಗ 0th ಇಂಡೆಕ್ಸ್ ಅನ್ನೋದು ಬೇಡ ಇಲ್ಲಿ, ಯಾಕಂದ್ರೆ ಅರೇ ಅಲ್ಲ ಇದು, 1ಇಂದ 32 ಮಟ್ಟ ಅದಾವೆ ಆಯಿತಾ. ಸೊ ಈಗ ಇದನ್ನು ಮಾಸ್ಕ್ ರೆಡಿ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು? ಭಾಳ ಸರಳದ ಟೆಕ್ನಿಕ್. ಏನಂತಂದ್ರೆ ಒಂದು ಇಂಟೀಜರ್ ವ್ಯಾಲ್ಯೂ ತೊಗೋದು, ಅನ್ಸೈನ್ಡ್ ಇಂಟ್ ಆಯಿತಾ. ಅನ್ಸೈನ್ಡ್ ಅಂದರೆ ನಿಮ್ಗೆ ಹೇಳಿದ್ನಲ್ಲ ನಾ, ಅದು ಏನಂದ್ರೆ ಲಾಸ್ಟ್ ಬಿಟ್ಟು ನೆಗೆಟಿವ್ ಇರಲ್ಲ. ಅನ್ಸೈನ್ಡ್ ಇಂಟ್ ಒಂದು ವ್ಯಾಲ್ಯೂ ತೊಗೊಂಡು ಒಂದು ಎ ಅಂತ ವೇರಿಯೇಬಲ್ ತೊಗೊಂಡ್ರಿ, ಅದಕ್ಕೆ 1 ಅಂತ ಸೆಟ್ ಮಾಡಿದ್ರಿ ಆಯಿತಾ. ಇದನ್ನು ಇದ್ರ ವ್ಯಾಲ್ಯೂ ಈಗ 1 ಐತಿ, ಇವೆಲ್ಲ 0 ಇರ್ತಾವೆ. ಸೊ ಈಗ ಇದನ್ನು 1 ಅಂತ ಮಾಡ್ಯಾರ ಅಂದ್ರೆ ಅದು ಹೆಂಗೆ ಇರ್ತೈತೆ ಗೊತ್ತೇನೆ? ಇಂಟರ್ನಲ್ಲಿ ಎಲ್ಲ 0 ಇರ್ತಾವೆ, ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ. ಇಲ್ಲಿ ಲಾಸ್ಟಿಗೆ ಬಂದು ಇಲ್ಲಿ 1 ಇರ್ತೈತೆ ಅಷ್ಟೇ. ಓಕೆ, ಇದನ್ನು ನೀವು ಏನು ಕನ್ವರ್ಟ್ ಮಾಡ್ಬೇಕು? ಇದನ್ನು ಎದಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಥರ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು? ಇದನ್ನು ಇಲ್ಲಿ 1 ಇರಬೇಕು, ಮತ್ತು ಇವು ಮಿಕ್ಕಿದ್ದು ಎಲ್ಲ ಇಲ್ಲಿ ಮಟ್ಟ ಎಂಡ್ ಮಟ್ಟನೂ 0 ಇರಬೇಕು. ಸೊ ಆವಾಗ ಇಲ್ಲಿಂದ ಏನಂದ್ರೆ ನೀವು 31 ಸರಿ ಇದನ್ನು ಜಂಪ್ ಮಾಡಿಸ್ಬೇಕು. ಹಿಂಗೆ ಇಲ್ಲಿಂದ ಈ ಕಡೆಯಿಂದ ಇಲ್ಲಿಗೆ 32 ಬಿಟ್ಟಿದ್ದು ಅಂದ್ರೆ ಒಂದು ಲೆಸ್ ಎದಕ್ಕೆ? ನೀವು ಇಲ್ಲಿ ಹೊರಗಿಲ್ಲ, ಈ ಡಬ್ಬಿ ಬಿಟ್ಟು ಹೊರಗಿದ್ರೆ 32 ಸರಿ ಮಾಡ್ಬೇಕಿತ್ತು. ಈ 1 ಇರೋದು ಈ ಬಾಕ್ಸ್ ಒಳಗನೆ ಐತಲ್ಲ, ಇಲ್ಲಿ 0th ಪೊಸಿಷನ್ದಾಗ ಐತಿ, ಅಥವಾ ಸಾರಿ ಫಸ್ಟ್ ಪೊಸಿಷನ್ದಾಗ ಐತಲ್ಲ. ಸೊ ನೀವು 31 ಟೈಮ್ಸ್ ಇದನ್ನು ಲೆಫ್ಟಿಗೆ ಕಳಿಸ್ಬೇಕು. ಇದು ರೈಟ್, ಇದು ನೆನಪಿಟ್ಕೋರಿ, ಇದು ರೈಟ್, ಇದು ಲೆಫ್ಟ್. ಕನ್ಫ್ಯೂಷನ್ ಆಗಬೇಡ್ರಿ. ನೀವು ಅನ್ಬೇಕು ಸರ್ ಇದು ನಿಮ್ಮದು ರೈಟ್ ನಿಮ್ಮದು ಲೆಫ್ಟ್ ಆಯಿತು, ಅದಕ್ಕೆ ಅರೇಗೆ ಲೆಫ್ಟ್ ರೈಟ್ ಹಿಂಗೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಆ ಅರೇ ನೋಡಿದಾಗ, ನೀವು ಆ ನಂಬರ್ ನೋಡಿದಾಗ ನಿಮ್ಮ ರೈಟ್ ಐತಲ್ಲ ಅದಕ್ಕೆ ರೈಟ್ ಅಂತಾರೆ, ಇದಕ್ಕೆ ಲೆಫ್ಟ್ ಅಂತಾರೆ. ಸೊ ನೀವೇನು ಮಾಡಿರಿ, ಇವಾಗ ರೈಟಿಂದ ಎಷ್ಟು ಸರಿ ಜಂಪ್ ಮಾಡ್ಬೇಕು? ಲೆಫ್ಟಿಗೆ 31 ಸರಿ ಜಂಪ್ ಆಗ್ಬೇಕು. ಹಂಗೆ ಮಾಡಿದಾಗ ಅಂದರೆ ನೀವೊಂದು ನಂಬರ್ ಡಿಕ್ಲೇರ್ ಮಾಡಿ, ಒಂದು ಅನ್ಸೈನ್ಡ್ ಇಂಟ್ ಒಂದು ನಂಬರ್ n = 1 ಮಾಡಿ, ಆಮೇಲೆ n =n ಎಷ್ಟು ಸರಿ? 31 ಸರಿ ಜಂಪ್ ಮಾಡಿಸ್ಬೇಕು. ಮಾಡಿದಾಗ 1 ಏನಾಗ್ಬಿಡ್ತೈತಿ, ಪೂರ ಲಾಸ್ಟ್ ಇದಕ್ಕೆ ಹೋಗಿ ಮಾಡ್ತೈತಿ. ಆದರೆ 31 ಅಂತ ಮಾಡೋಕ್ಕಿಂತ ಮೊದಲು ಅಲ್ಲಿ ಇಂಟೀಜರ್ದು ಎಷ್ಟು ಸೈಜ್ ಐತೆ ಅಂತ ನೋಡ್ಬೇಕು. ಸೊ ಅದಕ್ಕೆ ಏನಂತಂದ್ರೆ ಒಂದು ಲೈಬ್ರರಿ ಫಂಕ್ಷನ್ ಯೂಸ್ ಮಾಡ್ತೇವೆ ನಾವು, ಯಾವುದು? ಸೈಜ್ ಆಫ್ ಅಂತ. ಸೊ ಅದು ಎಷ್ಟು ಬೈಟ್ಸ್ ಐತಿ ಅಂತ ಕೊಡ್ತೈತಿ. ಈಗ ಅದು 4 ಬೈಟ್ಸ್ ಕೊಡ್ತು, ಇಂಟು 8 32 ಬಂತು. 32ದಾಗ -1 ಮಾಡಿದ್ರಿ ಅಂದ್ರೆ 31 ಬಂತು. ಸೊ ಈ ಥರ ನೀವು ಕೋಡ್ ಬರೆಯೋದ್ರಿಂದ ನಿಮ್ಗೆ ಅದ್ರಾಗ 16 ಬೈಟ್ ಇದು, 2 ಬೈಟ್ ಇತ್ತು ಅಂದ್ರೆ ಅವಾಗ ಏನಾಗ್ತೈತಿ, 2 ಬೈಟ್ ಇಂಟು 8 16, 16 -1 15. ಸೊ ನಿಮ್ಗೆ ಗೊತ್ತಾಗ್ಬಿಡ್ತೈತಿ 2 ಸರಿ ಜಂಪ್ ಮಾಡ್ಬೇಕಂತ. ಅದೇ ಲಾಜಿಕ್ಲಿ ನೀವು ಏನಾಯಿತು, ಒಂದು ನಂಬರ್ ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ಬಿಟ್ ಕಂಡು ಹಿಡಿಬೇಕಂದ್ರೆ ಬರೀ ಅದನ್ನು ಒಂದೇ ಸರಿ ರೈಟಿಗೆ ಶಿಫ್ಟ್ ಮಾಡಿರಿ ಅಷ್ಟೇ. ಇದು ರೆಡಿ ಆಗಿತ್ತಾ? ಈಗ ನೆಕ್ಸ್ಟ್ ಎಲಿಮೆಂಟ್ ಕಂಡು ಹಿಡಿಬೇಕು. ನೆಕ್ಸ್ಟ್ ಎಲಿಮೆಂಟ್ ಅಂದರೆ ಇದು 1ನೇ ಸ್ಥಾನದ 0, 2ನೇದು 1 ಇರಬೇಕು, ಮತ್ತು ಇವು ಮಿಕ್ಕಿದ್ದು ಎಲ್ಲ 0 ಇರಬೇಕು ಎಂಡ್ ಮಟ್ಟ. ಸೊ ಅವಾಗ ಇದನ್ನೇನು ಮಾಡ್ಬೇಕಾಗ್ತೈತಿ, ನೀವು ಬರೀ ಒಂದೇ ಸರಿ ರೈಟ್ ಶಿಫ್ಟ್ ಬೈ 1 ಹಿಂಗೆ ಮಾಸ್ಕ್ ಕ್ರಿಯೇಟ್ ಮಾಡಿ ಆ್ಯಂಡ್ ಆಪ್ರೇಷನ್ ಮಾಡಿ ಒಂದು ಇಫ್ ಎಲ್ಸ್ ಹಾಕ್ಬೇಕಾಗ್ತೈತಿ. ಫೈನಲ್ ಆ್ಯಂಡ್ ಮಾಡಿದಾಗ 1 ಬಂತು 0 ಬಂತು ನೋಡಿ, ಎಲ್ಲಿ ಬೈನರಿ 1 ಐತೆಪ್ಪ, ಇಲ್ಲಿ ಬೈನರಿ 0 ಐತೆ ಅಂತ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಪಾಸಿಟಿವ್ ಇಂಟೀಜರ್ದು ಗೊತ್ತಾಗುತ್ತೆ. ನೆಗೆಟಿವ್ ಇಂಟೀಜರ್ದು ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಐತಿ. ನೆಗೆಟಿವ್ ಇಂಟೀಜರ್ ಏನಂತಂದ್ರೆ ಇಟ್ ಈಸ್ ಸ್ಟೋರ್ಸ್ ಇನ್ 2's ಕಾಂಪ್ಲಿಮೆಂಟ್ ಅಂತಾರೆ ಅವರು. 2's ಕಾಂಪ್ಲಿಮೆಂಟ್ ಅಂತಾರೆ. ಸೊ 2's ಕಾಂಪ್ಲಿಮೆಂಟ್ ಅಂದರೆ ಏನು? ಈಗ ನೀವು ಅದನ್ನೇನು -10 ಬರೆಯೋದಿತ್ತು ಅಂತ ತಿಳ್ಕೊರಿ. ಸೊ ನಮ್ಮದು ಬೈನರಿ ಒಳಗೆ ಏನಾಗಿತ್ತದು 1 0 1 0 ಆಗಿತ್ತು. ಸೊ ಏನಂತಂದರೆ ಇದನ್ನು ಇನ್ವರ್ಸ್ ಮಾಡ್ಬೇಕು, ಮೊದಲು ಉಲ್ಟಾ ಮಾಡ್ಬೇಕು. ಉಲ್ಟಾ ಅಂದರೆ 0 ಇದ್ದಲ್ಲಿ 1 ಬರಿಬೇಕು, 1 ಇದ್ದಲ್ಲಿ 0 ಬರಿಬೇಕು. ಸೊ 1 ಇದ್ದದ್ದು 0 ಆಯಿತಾ, 0 ಇದ್ದದ್ದು 1 ಆಯಿತಾ, 1 ಇದ್ದದ್ದು 0 ಆಯಿತಾ, 0 ಇದ್ದದ್ದು 1 ಆಯಿತು. ಇದನ್ನು ಮಾಡಿ ಇದಕ್ಕೆ 1 ಆ್ಯಡ್ ಮಾಡಿರಿ ಅಂತಾರೆ, ಬೈನರಿ ಎಡಿಷನ್. ಸೊ 1 + 1 ಏನಾಯಿತು ಇದು, ಆವಾಗ ಇಲ್ಲಿ 0 ಆಗುತ್ತೆ, ಇಲ್ಲೊಂದು ಕ್ಯಾರಿ 1 ಬರ್ತೈತಿ. ಸೊ 0 + 1 1 ಆಗುತ್ತೆ, 1 0. ಸೊ ದಿಸ್ ಈಸ್ ಈಕ್ವಲ್ ಟು -10. ಇದಕ್ಕೆ ಏನಂತಾರೆ, 2's ಕಾಂಪ್ಲಿಮೆಂಟ್ ಅಂತಾರೆ. ಸೊ ಆ ಥರ ಇದ್ದಾಗೂ ಅದು ಇರುವತ್ತಕ್ಕೆ ನೀವು ಮಾಸ್ಕ್ ಮಾಡಿ ಅದನ್ನು ವ್ಯಾಲ್ಯೂ ಹೊರಗೆ ತೆಗೆಯೋದಕ್ಕೆ ಟೆಕ್ನಿಕ್ ಸೇಮನ್ನು, ಅದೇನು ಫರ್ಕ್ ಆಗಲ್ಲ. ಸೊ ನೀವು ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಗೆ ಆ ಫಂಕ್ಷನನ್ನು ಇನ್ವೋಕ್ ಮಾಡಿರಿ. ಅದೇ ರೀತಿ ಕ್ಯಾರೆಕ್ಟರ್ಗೂ ಇನ್ವೋಕ್ ಮಾಡಿ ನೋಡಿರಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಲೆಫ್ಟ್ ಮತ್ತು ರೈಟ್ ಶಿಫ್ಟ್ ಮಾಡೋದು. ಲೆಫ್ಟ್ ಮತ್ತು ರೈಟ್ ಶಿಫ್ಟ್ ಮಾಡುವಾಗ 0 1 0 1 ಆಯಿತಾ. ಸೊ ಈ ಥರ ಐತಿ. ಈ ಥರ ಇದ್ದಾಗ
ನೀವು ಇಲ್ಲೇನು ನೋಡಾಕ್ತೀರಿ 2 to the power 0. ಸೊ ಇದು ಬೈನರಿ ಒಳಗೆ 1 0 1 0. ಸೊ ನಾಟ್ ದಿಸ್ ಒನ್ 1 0 1 0. ಸೊ 1 0 1 0 ಇದ್ದಾಗ ಇದರದ್ದು ವ್ಯಾಲ್ಯೂ ಎಷ್ಟು? ಇಲ್ಲಿ 2 to the power 0, 2 to the power 0, 2 to the power 1, 2 to the power 2, 2 to the power 3. ಸೊ ಎಷ್ಟಾಯಿತು? ಇದಂಕ್ರೆ 0 ಆಯಿತಾ? ಆಮೇಲೆ 2 to the power 1 2ನ ಇದು ಇಂಟು 2 ಮಲ್ಟಿಪ್ಲೈಡ್ ಬೈ 2 1 ಇದು 2 ಆಯಿತು. ಸೊ 2 to the power 2 4 ಆಯಿತು, ಬಟ್ ಮಲ್ಟಿಪ್ಲೈಡ್ ವಿತ್ 0 0 ಆಯಿತು. 2 to the power 3 2 4 4 8 8 ಇಂಟು 1 8 ಆಯಿತು. ಸೊ 8 + 2 ಎಷ್ಟಾಯಿತು? 10 ಆಯಿತು. ಕರೆಕ್ಟಾ? ಈಗ ಇದನ್ನು ನಾವಿಲ್ಲಿ ಏನಾರ ಆಯಿತಾ, ನಾವೀಗ ಇದನ್ನು ಇಲ್ಲಿ ಲೆಫ್ಟ್ ಶಿಫ್ಟ್ ಮಾಡಿದ್ದೀವಿ ಅಂದ್ರೆ ಏನಾಗ್ತೈತಿ? ಒಂದು ಬಿಟ್ ನಾವು ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಏನಾಗ್ತೈತಿ ಅಂತ ನೋಡೋಣ. ಓಕೆ, ಸೊ ಲೆಫ್ಟ್ ಶಿಫ್ಟ್ ಮಾಡತ್ತೀವಿ ಅಂದ್ರೆ ಅದರ ಅರ್ಥ ಏನು? ಇಲ್ಲಿ ಜಾಗ ಐತೆ ಅಂದಂಗೆ ಆಯಿತಾ. ಬರೀ 4 ಬಿಟ್ಟಿದ್ರೆ ಮಾಡೋಕ್ಕಾಗಲ್ಲ. ಸೊ ವಾಟ್ ವಿ ಆರ್ ಡೂಯಿಂಗ್ ದ ಲೆಫ್ಟ್ ಶಿಫ್ಟ್. ಓಕೆ, ಲೆಫ್ಟ್ ಶಿಫ್ಟ್ ಮಾಡಿದಾಗ ಏನಾಗತ್ತೈತಿ ಅಂದ್ರೆ ಈ ಸಂಖ್ಯೆ ಈ ಥರ ಐತಲ್ಲ, ಇದ್ರ ಬದಲಾಗಿ ಏನಾಗ್ತೈತಿ ಇಲ್ಲೇ ಕೆಳಗೆ ಬರಿತೀನಿ ನಾ, ಸೊ ದ್ಯಾಟ್ ನಿಮ್ಗೆ ಗೊತ್ತಾಗಲಿ ಅಂತಂದು. ಸೊ 1 0 1 0 ಇಲ್ಲಿ ಎಡಿಷ್ನಲ್ ಒಂದು ಜಾಗ ಕ್ರಿಯೇಟ್ ಆತಲ್ಲ, ಆ ಜಾಗದಾಗ ಏನಾಗ್ತೈತಿ ಇಲ್ಲೊಂದು 0 ಆ್ಯಡ್ ಆಗ್ತೈತಿ. ಸೊ ಇಲ್ಲಿ ನಾವು ಬರೀ 4 ಬಿಟ್ಟು ಪ್ರೊಸೆಸ್ ಮಾಡತ್ತಿದ್ವಿ, ಉಳಿದಿದ್ದು 0 ಐತೆ ಅಂತ ಅಜ್ಯೂಮ್ ಮಾಡಿದ್ವಿ. ಈಗ ನಾವೇನು ಮಾಡಿದ್ವಿ, ಇದು ಎಲ್ಲ ಇದೇನಾಯಿತು ಒಂದು ಸರಿ ಶಿಫ್ಟ್ ಆಯ್ತಲ್ಲ ಲೆಫ್ಟಿಗೆ, ಸೊ ಇಲ್ಲೊಂದು ಎಡಿಷ್ನಲ್ 0 ಬಂತು. ಸೊ ಈಗ ಮತ್ತೆ ಅದನ್ನ ಬರೀನು ಏನು? 2 to the power 0, 2 to the power 1, 2 to the power 2, 2 to the power 3 and 2 to the power 4. ಓಕೆ, ಸೊ ಇದು 0 ಆಯಿತಾ, ಇದು 0 ಆಯಿತಾ, 2 4 ಇದಿಷ್ಟು ಆಯಿತಾ, ಇದು 8, 2 to the power 3 is 8, ಬಟ್ ಇಲ್ಲಿ 0 ಐತಿ. ಸೊ ಇದು 0 ಆಯಿತು. ಇದು 2 to the power 4, 2 4 4 8 8 16. ಸೊ 16 + 4 ಎಷ್ಟಾಯಿತು? 20 ಆಯಿತು. ಸೊ ಯಾವಾಗ ನಾವು ಒಂದು ಬೈನರಿ ವ್ಯಾಲ್ಯೂನ ಒಂದು ಸರಿ ಲೆಫ್ಟ್ ಶಿಫ್ಟ್ ಮಾಡ್ತೀವಲ್ಲ, ಅದು ಮಾಡಿದಾಗ ಏನಾಗ್ತೈತೆ ಅಂದ್ರೆ ಅದ್ರದ್ದು ಏನು ವ್ಯಾಲ್ಯೂ ಇರ್ತೈತಿಲ್ಲ ಅದು ಇಂಟು 2 ಆಗ್ತೈತಿ, ಮಲ್ಟಿಪ್ಲೈಡ್ ಬೈ 2 ಆಗ್ತೈತಿ. ಈಗ ನಿಮಗೆ ಏನಾರ ಯಾರು ರೈಟ್ ಅ ಫಂಕ್ಷನ್ ಟು ಮಲ್ಟಿಪ್ಲೈ ದಟ್ ವ್ಯಾಲ್ಯೂ ಬೈ 2 ಅಂದ್ರೆ ನೀವು ಅದನ್ನು ಇಂಟು 2 ಮಾಡೋ ಬದಲಿ ಲೆಫ್ಟ್ ಶಿಫ್ಟ್ ಬೈ 1 ಪೊಸಿಷನ್ ಮಾಡಿದ್ರಿ ಅಂದ್ರೆ ಇಂಟು 2 ಆಗ್ತೈತಿ. ಸೊ ಹಂಗಿದ್ರೆ ಲೆಫ್ಟ್ ಶಿಫ್ಟ್ ಬೈ 2 ಮಾಡಿದ್ರೆ ಏನಾಗ್ತೈತಿ? ಒಂದು ಸರಿ ಮಾಡಿದಾಗ 2ರಲ್ಲಿ ಮಲ್ಟಿಪ್ಲೈ ಆಗ್ತೈತಿ, ಇನ್ನೊಂದು ಸರಿ ಮಾಡಿದಾಗ ಮತ್ತೆ 2ರಲ್ಲಿ ಮಲ್ಟಿಪ್ಲೈ ಆಗ್ತೈತಿ. ಸೊ 4ಲೆ 3 ಸರಿ ಮಾಡಿದ್ರೆ 2, ಆಮೇಲೆ 4, ಮುಂದೆ 2 ಇಂಟು 2 ಇಂಟು 2 ಎಷ್ಟಾಯ್ತು? 2 4 4 8 8 ಸರಿ ಆಗ್ತೈತಿ. ಅವಾಗ ಮಲ್ಟಿಪ್ಲೈಡ್ ಬೈ 8. ಸೊ ಒಂದು ಸಂಖ್ಯೆನ ನೀವು ಒಂದು ಈವನ್ ನಂಬರ್ಲಿ ಮಲ್ಟಿಪ್ಲೈ ಮಾಡತ್ತಿದ್ರಿ ಅಂದ್ರೆ ನೀವು ಬರೀ ಈ ಥರ ಲೆಫ್ಟ್ ಶಿಫ್ಟ್ ಮಾಡೋದ್ರಿಂದನೂ ಮಾಡ್ಬೋದು. 2 4 6 2 4 8 16 ಈ ಥರ. ಓಕೆ, ಆ್ಯಂಡ್ ರಿವರ್ಸ್ ಈಸ್ ಆಲ್ಸೋ ಟ್ರೂ. ಲೆಫ್ಟ್ ಶಿಫ್ಟ್ ಮಾಡೋ ಬದಲಿ ರೈಟ್ ಶಿಫ್ಟ್ ಮಾಡಿದ್ರಿ ಅಂದ್ರೆ ಅವಾಗ ಅದೇನಾಗ್ತೈತಿ? ಸೊ ದಿಸ್ ಈಸ್ ವಾಟ್ ಈಸ್ ಲೆಫ್ಟ್ ಶಿಫ್ಟ್. ಓಕೆ, ನೆನ್ಪಿಟ್ಟುಕೊರಿ ಇದನ್ನು. ಲೆಫ್ಟ್ ಶಿಫ್ಟ್ ಮಾಡಿದಾಗ ಮಲ್ಟಿಪ್ಲೈಡ್ ಬೈ 2 ಆಗುತ್ತೆ. ಅದೇ ನೀವು ರೈಟ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ? ಡಿವೈಡ್ ಬೈ 2 ಆಗುತ್ತೆ, ಡಿವೈಡ್ ಬೈ 2. ಓಕೆ, ಸೊ ನೀವು ಇದನ್ನು ಬೈನರಿದೊಳಗೆ ನೀವು ಪ್ರೋಗ್ರಾಮ್ ಅಲ್ಲ, ನೀವು ಬೈನರಿದೊಳಗೆ ಈ ಥರ ಮಾಡಿ ನೋಡಿ ಟೆಸ್ಟ್ ಮಾಡಿದ್ರೆ ಅಂದ್ರೆ ವರ್ಕ್ ಆಗುತ್ತೆ. ನಾವು ಈಗ ಇದನ್ನು ಬರಿಬೇಕಾದ್ರೆ ನಿಮಗೆ ಮೇನ್ ಏನಾಗ್ತದ್ರೆ ಒಂದು ಲೂಪ್ ಬೇಕಾಗ್ತೈತಿ. ಯಾಕೆ ಲೂಪ್ ಬೇಕಾಗ್ತೈತಿ? ನಿಮಗೆ ಅಲ್ಲಿ ಎಷ್ಟು ಬೈಟ್ ಅದಾವೆ? 32 ಎಷ್ಟು ಬಿಟ್ಸ್ ಅದಾವೆ? 32 ಬಿಟ್ಸ್ ಅದಾವೆ. ಸೊ 32 ಬಿಟ್ಸ್ ಅದಾವೆ ಅಂದ್ರೆ ನೀವು ಆ ಕೋಡನ್ನು ಪ್ರತಿಯೊಂದು ಬಿಟ್ಗೂ ರನ್ ಮಾಡ್ಬೇಕಲ್ಲ. ಸೊ ಅದಕ್ಕೆ 32 ಲೂಪ್ಸ್ ಬೇಕು. ಸೊ ಅದನ್ನು ಒಂದು ಫಾರ್ ಲೂಪ್ ಬರೋದು 0ದಿಂದ ಶುರು ಮಾಡಿ 31 ಟೈಮ್ ಮಟ್ಟ ಹೋಗ್ಬೇಕಾಗ್ತೈತಿ. ಇದು ಒಂದು ಲೂಪ್ ಬೇಕು. ಇಲ್ಲಾಂದ್ರೆ ನೀವು 1ಇಂದನೂ ಶುರು ಮಾಡ್ಬೋದು, ಅದ್ರಾಗ ಅದು 0ದಲ್ಲೇ ಮಾಡ್ಬೇಕಂತಿಲ್ಲ. 1ಇಂದ ಮಾಡಿದ್ರೆ ಯು ಕ್ಯಾನ್ ಗೋ ಟಿಲ್ ಲೆಸ್ ದೆನ್ ಆರ್ ಈಕ್ವಲ್ ಟು 32. ಅದಾದಮೇಲೆ ಇದನ್ನು ಲೆಫ್ಟ್ ಶಿಫ್ಟ್ ಮಾಡ್ಕೊತ ಹೋಗ್ಬೇಕು. ಇನಿಷಿಯಲಿ 1 ಅಂತ ತೊಗೊಂಡಿರ್ತೀರಲ್ಲ, ಲೆಫ್ಟ್ ಶಿಫ್ಟ್ ಮಾಡ್ಕೊತ ಅದನ್ನು ಲೆಫ್ಟ್ ಟು ರೈಟ್ ಬರಿತಿರ್ತೀರಲ್ಲ, ಲೆಫ್ಟ್ದಿಂದ ರೈಟ್ ಮಟ್ಟ ಬರಿತಿರ್ತೀರಿ. ಲೆಫ್ಟ್ ಟು ರೈಟ್ ಬರೆಯುವಾಗ ಬೈನರಿ ಒಳಗೆ ಪ್ರಿಂಟ್ ಮಾಡುವಾಗ ನೀವು ರೈಟ್ ಮೋಸ್ಟದ್ದು 1 ಅಂತ ಸೆಟ್ ಮಾಡಿ ಎಲ್ಲ 0 ಮಾಡಿರ್ತೀರಲ್ಲ. ಸೊ ಏನು ಮಾಡೋದು? ಇದನ್ನು ಒಂದು ಸ್ಥಾನ ನೆಕ್ಸ್ಟಿಗೆ ಶಿಫ್ಟ್ ಮಾಡೋದಾ? ಶಿಫ್ಟ್ ಮಾಡಿ ಅದ್ರ ಜೊತೆ ಮಾಸ್ಕ್ ಮಾಡಿ ಆ ವ್ಯಾಲ್ಯೂ ಪ್ರಿಂಟ್ ಮಾಡೋದು. ಅದಾದಮೇಲೆ ಮತ್ತೆ ಇದನ್ನು ಶಿಫ್ಟ್ ಮಾಡಿ ಮತ್ತೆ ಅದನ್ನು ಪ್ರಿಂಟ್ ಮಾಡೋದು. ಸೊ ಈ ಥರ ನೀವು 32 ಟೈಮ್ಸ್ ಮಾಡ್ಕೋತ ಹೋದಾಗ ನಿಮ್ಗೆ ಎಂಟೈರ್ ಆದ ವ್ಯಾಲ್ಯೂದು ಬೈನರಿ ಇಂಟೀಜರ್ ವ್ಯಾಲ್ಯೂ ಏನೈತಲ್ಲ ಅದನ್ನು ನೀವು ಪ್ರಿಂಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ದಿಸ್ ಈಸ್ ದ ಇದು ಬಿಟ್ವೈಸ್ ಆಪ್ರೇಷನ್ನ ಆ್ಯಂಡ್ ಆಲ್ಸೋ ಲೆಫ್ಟ್ ಆ್ಯಂಡ್ ರೈಟ್ ಶಿಫ್ಟ್ ಆಪ್ರೇಷನ್ಸ್ ಹೆಂಗೆ ಮಾಡ್ತೀರಿ ಅಂತ.
ಸೊ ಇದನ್ನೆಲ್ಲ ಟ್ರೈ ಮಾಡಿ ನೋಡಿರಿ. ನೀವು ಸ್ಟಕ್ ಆದ್ರೆ ಅಂದ್ರೆ ನಾ ಕೋಡ್ ಬರಿತೀನಲ್ಲ ಅದ್ರೊಳಗೆ ನೋಡಿರಿ, ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಈಗ 19th ಫಂಕ್ಷನ್ನ ಬರ್ರಿ. 19th ಫಂಕ್ಷನ್ ಈಸ್ ಪ್ರಿಂಟ್ ಬೈನರಿ ವ್ಯಾಲ್ಯೂಸ್ ಫಾರ್ ವೇರಿಯಸ್ ಇನ್ಪುಟ್ಸ್, ರೈಟ್? ಸೊ ಲೆಟ್ಸ್ ರೈಟ್ ಇಟ್ ಫಾರ್ ದ ಇಂಟೀಜರ್, ಓಕೆ? ಆ್ಯಂಡ್ ಆಮೇಲೆ ಅದನ್ನ ಭಾಳ ಲಾಜಿಕ್ ಏನು ಡಿಫ್ರೆನ್ಸ್ ಇಲ್ಲ ಅದಕ್ಕೆ. ಸೊ ಇದ್ರೊಳಗೆ ಮುಖ್ಯವಾಗಿ ನೀವು ಇಲ್ಲೇನಂತಂದ್ರೆ ಪ್ರಿಂಟ್ ಮಾಡತ್ತೀರಿ. ಸೊ ದೆರ್ ಇಸ್ ನಥಿಂಗ್ ದಟ್ ಯು ಹ್ಯಾವ್ ಟು ರಿಟರ್ನ್, ರೈಟ್? ಸೊ ಸ್ಟ್ಯಾಟಿಕ್ ವೈಡ್ ಪ್ರಿಂಟ್ ಬೈನರಿ. ಆಮೇಲೆ ನಿಮ್ದು ಇನ್ಪುಟ್ ಏನೈತಲ್ಲ ಅದು ಇನ್ಪುಟ್ ಯಾವ ಫಾರ್ಮ್ನಾಗ ಐತಿ, ಇಂಟೀಜರ್ನಾಗಿದೆ, ಓಕೆ? ಸೆಕೆಂಡ್ ಥಿಂಗ್ ಏನಂದ್ರೆ ನೀವು ಬೈನರಿ ಒಳಗೆ ಪ್ರಿಂಟ್ ಮಾಡುವಾಗ ಏನಾಗುತ್ತಂದ್ರೆ ಪಾಸಿಟಿವ್ ನಂಬರ್ದು ಲಾಜಿಕ್ ಏನಂದ್ರೆ ರೆಗ್ಯುಲರಾಗಿ ಬೈನರಿ ಒಳಗೆ ಸ್ಟೋರ್ ಆಗಿರುತ್ತೆ, ನೆಗೆಟಿವ್ ನಂಬರ್ ಟೂಸ್ ಕಾಂಪ್ಲಿಮೆಂಟ್ ಒಳಗಾಗಿರುತ್ತೆ. ಆಮೇಲೆ ನೀವು ಒಂದು ಇಂಟ್ ಅಂತ ಇಲ್ಲಿ ಅಂದಾಗ ಇದೇನಾಗುತ್ತೆ ಜನರಲ್ ಆಗಿ ದಿಸ್ ವಿಲ್ ಬಿ ಸೈನ್ಡ್ ಇಂಟ್, ಓಕೆ? ಸೈನ್ಡ್ ಇಂಟ್ ಅಂದರೆ ಇದ್ರೊಳಗೆ ಏನು, ಇದ್ರೊಳಗೆ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಅದನ್ನು ನೀವು ಸ್ಟೋರ್ ಮಾಡ್ಬೋದು. ಸೊ ಬೈನರಿ ಒಳಗೆ ಏನಾಗುತ್ತಂದ್ರೆ ಲಾಸ್ಟ್ ಲೆಫ್ಟ್ ಮೋಸ್ಟ್ ಬಿಟ್ ಇರ್ತೈತಲ್ಲ, ಆ ಲೆಫ್ಟ್ ಮೋಸ್ಟ್ ಬಿಟ್ ಎದಕ್ಕಂದ್ರೆ ಇದು ಪಾಸಿಟಿವ್ ಆಯಿತು ನೆಗೆಟಿವ್ ಆಯಿತು ಅಂತ ಸ್ಟೋರ್ ಆಗಕ್ಕೆ ಯೂಸ್ ಆಗುತ್ತೆ. ಲಾಸ್ಟ್ ಮೋಸ್ಟ್ ಬಿಟ್ 1 ಇತ್ತಂದ್ರೆ ಇದು ನೆಗೆಟಿವ್ ನಂಬರ್ ಅಂದಂಗೆ, ಅದು 0 ಇದ್ರೆ ಪಾಸಿಟಿವ್ ಇದ್ದಂಗೆ. ಆದ್ರೆ ನೆಗೆಟಿವ್ ನಂಬರ್ ಇದ್ದಾಗ ಅದನ್ನು ಬರೀ ಬೈನರಿ ಒಳಗೆ ಸೇವ್ ಮಾಡಲ್ಲ, ಅದನ್ನು ಟೂಸ್ ಕಾಂಪ್ಲಿಮೆಂಟ್ ಒಳಗೆ ಸೇವ್ ಮಾಡ್ತಾರೆ, ಓಕೆ? ನೀವು ಟೂಸ್ ಕಾಂಪ್ಲಿಮೆಂಟ್ ಏನಂತಂದು ನೀವು ನೋಡ್ಬೋದು ಇಂಟರ್ನೆಟ್ನಾಗ ಅದ್ರ ಫಾರ್ಮ್ಯಾಟ್ ಹೆಂಗೇನಂತಂದು. ಸೊ ರೈಟ್ ನಾವು ಆರ್ ರೈಟಿಂಗ್ ಕೋಡ್ ಫಾರ್ ದ ಪಾಸಿಟಿವ್ ನಂಬರ್. ಸೊ ಇಲ್ಲೇನು ಮಾಡೋನು, ಇಫ್ ದಟ್ ನಂಬರ್ ಈಸ್ ಲೆಸ್ ದೆನ್ 0 ಇತ್ತಪ್ಪ ಅಂದ್ರೆ ವಿಲ್ ನಾಟ್ ಡೂ ಎನಿಥಿಂಗ್, ವಿಲ್ ಜಸ್ಟ್ ಸಿಂಪ್ಲಿ ರಿಟರ್ನ್, ಓಕೆ? ಈಗ ನಿಮಗೆ ಇದನ್ನು ಮಾಡ್ಬೇಕಂದ್ರೆ ಫಸ್ಟ್ ಕೆಲಸ ಏನು, ಎಷ್ಟು ಬಿಟ್ಸ್ ಅದಾವ ಅಂತ ಕಂಡುಹಿಡಬೇಕು. ಸೊ ಏನು ಮಾಡ್ತೀರಿ, ಇಂಟ್ ಕೌಂಟ್ ಆಫ್ ಬಿಟ್ಸ್, ಎಷ್ಟು ಬಿಟ್ಸ್ ಅದಾವ ಅಂತಂದು. ಇದಕ್ಕೆ ಜಾವಾ ಒಳಗೆ ಏನಂತಂದ್ರೆ ಇಂಟೀಜರ್ ಕ್ಲಾಸ್ ಅಂತ ಇದೆ ಒಂದು, ಓಕೆ? ಈ ಇಂಟೀಜರ್ ಕ್ಲಾಸ್ ಒಳಗೆ ಅದ್ರೊಳಗೆ ಎಷ್ಟು ಬಿಟ್ಸ್ ಅದಾವು, ಓಕೆ? ಬಿಟ್ ಕೌಂಟ್ ಅಂತ ಒಂದೈತೆ, ಆಮೇಲೆ ಇನ್ನೊಂದು ಐತಿ ಇದ್ರೊಳಗೆ ಏನಂತಂದ್ರೆ ನಂಬರ್ ಆಫ್ ಬೈಟ್ಸ್ ಎಷ್ಟೈತಿ, ಇಂಟೀಜರ್ ಬೈಟ್ಸ್ ನೋಡ್ರಿ, ಅದು ಮಷಿನ್ ಟು ಮಷಿನ್ ವೇರಿ ಆಗುತ್ತೆ. ಈಗ ನನ್ನ ಲ್ಯಾಪ್ಟಾಪ್ನಾಗ 4 ಬೈಟ್ಸ್ ಐತಿ, ಆಮೇಲೆ ಇದೇ ಜಾವಾ ಎನ್ವಿರಾನ್ಮೆಂಟಿಗೆ ಬೇರೆ ಒಂದು ಸಣ್ಣದು ಡಿವೈಸ್ನಾಗ ರನ್ ಆಗತ್ತಿತ್ತಂದ್ರೆ ಅಲ್ಲಿ 2 ಬೈಟ್ಸ್ ಇರ್ಬೋದು, ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ಇರ್ಬೋದು. ಸೊ ನಂಬರ್ ಆಫ್ ಬೈಟ್ಸ್ ಕ್ಯಾನ್ ವೇರಿ ಬೇಸ್ಡ್ ಆನ್ ದ ಕಂಪ್ಯೂಟರ್ ಆ್ಯಂಡ್ ದ CPU ಅಲ್ಲ, ಅದಕ್ಕೆ ಇಲ್ಲಿ ನಂಬರ್ ಆಫ್ ಬೈಟ್ಸ್ ತೊಗೋರಿ. ಇಂಟು ಒಂದು ಬೈಟಿಗೆ ಎಷ್ಟು ಇದಿರ್ತಾವೆ ಹೇಳ್ರಿ, ಬಿಟ್ಸ್ 8 ಇರ್ತಾವೆ. ಸೊ ಇಂಟು 8 ಮಾಡಿದ್ರೆ ನಿಮ್ಗೆ ನಂಬರ್ ಆಫ್ ಬಿಟ್ಸ್ ಗೊತ್ತಾಯಿತು, ಓಕೆ? ಆಮೇಲೆ ನಂಬರ್ ಆಫ್ ಬಿಟ್ಸ್ ಕೊಟ್ಟಾದ್ಮ್ಯಾಗ ನಿಮಗೀಗ ಏನಂತ ಗೊತ್ತೈತಿ, ಟೋಟಲ್ ಈಗ ಇಲ್ಲಿ ಲೆಟ್ ಸೇ 4 ಬೈಟ್ಸ್ ಐತಿ ಅಂತ ತಿಳ್ಕೊಂಡು ಇಂಟೀಜರ್ ಎಕ್ಸಾಂಪಲ್ ಏನು. ಸೊ ಇಂಟೀಜರ್ ಈಸ್ 4 ಬೈಟ್ಸ್ ಇದೆ. ಆಮೇಲೆ ಹಾಗಿದ್ರೆ ಏನಾಯಿತು, ಟೋಟಲ್ ಎಷ್ಟಾಯಿತು, 4 * 8 ಎಷ್ಟಾಯಿತು, 32 ಬಿಟ್ಸ್ ಆಯಿತು, ಓಕೆ? 32 ಬಿಟ್ಸ್ ಆಯಿತು. ಇದ್ರೊಳಗೆ ಲೆಫ್ಟ್ ಮೋಸ್ಟ್ ಬಿಟ್ ಎದಕ್ಕೈತಿ, ಸೈನ್ಗಿದೆ, ರೈಟ್? ಸೊ ಲೆಫ್ಟ್ ಮೋಸ್ಟ್ ಬಿಟ್ ಈಸ್ ಫಾರ್ ದ ಸೈನ್. ಹಾಗಿದ್ರೆ ನಿಮ್ಮ ಹತ್ರ ಎಷ್ಟು ಉಳಿತು, ಬರೀ 31 ಬಿಟ್ಸ್ ಉಳಿದು, ಓಕೆ? 31 ಬಿಟ್ಸ್ ಫಾರ್ ದ ವ್ಯಾಲ್ಯೂ, ಓಕೆ? ಈಗ ನೀವು ಮಾಸ್ಕ್ ಒಂದು ರೆಡಿ ಮಾಡಬೇಕು, ಓಕೆ? ಈ ಮಾಸ್ಕ್ ರೆಡಿ ಮಾಡ್ತೀರಲ್ಲ, ಈ ಮಾಸ್ಕ್ ಏನಂತಂದ್ರೆ ನೀವು ಪ್ರತಿಯೊಂದು ಬಿಟ್ ಜೊತೆ ಆ್ಯಂಡ್ ಆಪ್ರೇಟರ್ ಮಾಡ್ಕೊತ ಹೋಗ್ಬೇಕು ಲೆಫ್ಟ್ದಿಂದ ರೈಟಿಗೆ, ಸೊ ದ್ಯಾಟ್ ವಿ ಕ್ಯಾನ್ ಪ್ರಿಂಟ್ ದಟ್ ಇನ್ ದ ಬೈನರಿ ಫಾರ್ಮ್ಯಾಟ್, ರೈಟ್? ಸೊ ನೀವು ಫಸ್ಟ್ ಒಂದು ಸೈನಿಗೆ ಬಿಡ್ಬೇಕಾ, ಸೈನಿಗೆ ಬಿಡಿದ್ರೆ ಇನ್ನು 31 ಉಳಿದು. ಈಗ ನೀವು ಇಂಟ್ ಮಾಸ್ಕ್ = 1 ಮಾಡಿದ್ರಿ. ಸೊ ಈಗ ಇದು ಮಾಸ್ಕ್ ಅನ್ನೋದು ಏನೈತಲ್ಲ, ಈ ಮಾಸ್ಕದ್ದು 1 ಅಂತಂದ್ರೆ ಬೈನರಿ ಒಳಗೂ ಏನಾಗ್ತೈತಿ, ಅದು 1 0 0 0 1 ಇರ್ತೈತಿ. ಸೊ ರೈಟ್ ಮೋಸ್ಟ್ ಬಿಟ್ 1 ಇರ್ತೈತಿ. ಸೊ ನೀವು ಅದನ್ನು 31st ಬಿಟ್ ಜೊತೆ ನೀವು ಏನು ಮಾಡಬೇಕು, ಆ್ಯಂಡ್ ಆಪ್ರೇಷನ್ ಮಾಡಬೇಕು. ಸೊ 31 ಟೈಮ್ಸ್ ಜಂಪ್ ಆಗಬೇಕು, 30 ಟೈಮ್ಸ್ ಜಂಪ್ ಆಗಬೇಕು. ಇದು ಥಿಂಕ್ ಮಾಡಿರಿ. ಅಂದ್ರೆ ನೀವೀಗ ಒಂದನೇ ಮನೆ ಒಳಗೆ ಅದೇ ರೀ ಅನ್ಕೊಡ್ರಿ, ಆಯಿತಾ? 1ನೇ ಮನೆಯಿಂದ ನೀವು ಯಾವ ಮನೆಗೆ ಹೋಗ್ಬೇಕು, 31ನೇ ಮನೆಗೆ ಹೋಗ್ಬೇಕು. 31ನೇ ಮನೆಗೆ ಹೋಗ್ಬೇಕಂದ್ರೆ ನೀವೇನು ಮಾಡಬೇಕು, 30 ಸರಿ ಜಂಪ್ ಆಗ್ಬೇಕು. 31 ಸರಿ ಅಲ್ಲ, 31 ಸರಿ ಆದ್ರೆ 32ನೇ ಮನೆಗೆ ಹೋಗ್ಬಿಡ್ತೀರಿ, ಆಯಿತಾ? ಕುಂಟಿಬಿಲೆ ಆಡಿರಲ್ಲ, ಸೇಮ್ ಅದರ್ ಲಾಜಿಕ್ ಇಲ್ಲಿ. ಸೊ ಇಲ್ಲೇನು ಮಾಡ್ಬೇಕಂದ್ರೆ ಮಾಸ್ಕ್ = ಮಾಸ್ಕ್ ಲೆಫ್ಟ್ ಶಿಫ್ಟ್, ಇದು ನಂಬರ್ ಆಫ್ ಕೌಂಟ್ ಆಫ್ ಬಿಟ್ಸ್ ಎಷ್ಟಿದೆ ಅಲ್ಲ, ಈ ಕೌಂಟ್ ಆಫ್ ಬಿಟ್ಸ್ -2 ಎದಕ್ಕೆ ಹೇಳ್ರಿ, ಬಿಕಾಸ್ 1 ಬಿಟ್ ಇಸ್ ಫಾರ್ ದ ಸೈನ್ ಆ್ಯಂಡ್ ದ ಅದರ್ ಬಿಟ್ ನಿಮ್ಗೆ ಹೇಳಿದ್ನಲ್ಲ, ವಿ ವಾಂಟ್ ಟು ಗೋ ಟು ದ 31st ಬಿಟ್ ಅಂತ. ಆಮೇಲೆ ಇದು ಈ ಆಪ್ರೇಟರ್ ಇರ್ತೈತಲ್ಲ, ಇದು ಹೈಯರ್ ಸಿಗ್ನಿಫಿಕೆನ್ಸ್ ಇರುತ್ತೆ, ಇದು ಸಬ್ಸ್ಟ್ರಾಕ್ಷನ್ ಲೋವರ್ ಇರ್ತೈತಿ. ಸೊ ಹಿಂಗೆ ಮಾಡಿದ್ರೆ ನಿಮ್ಮ ಆನ್ಸರ್ ತಪ್ಪು ಬರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, ಇದನ್ನು ಬ್ರೇಸಸ್ ಒಳಗೆ ಹಾಕಬೇಕು ಈ ಥರ, ಓಕೆ? ಈ ಥರ ಮಾಡಿ ನೀವೇನಾರ ಈಗೇನು ನಮ್ಮ ನಂಬರ್ ಐತಲ್ಲ, ಈ ನಂಬರ್ ಜೊತೆ ನೀವು ಮಾಸ್ಕ್ ಮಾಡಿದ್ರಿ ಅಂದ್ರೆ
ಇದಾಗತ್ತೆ, ರಿಸಲ್ಟ್ ಬರುತ್ತೆ. ಸೊ ಈಗ ಏನು ಮಾಡೋಣ ಅಂತ, ಇಲ್ಲೊಂದು ಲೂಪ್ ಬರೀನು, ಏನು ವೈಲ್ ಲೂಪ್. ವೈಲ್ ಮಾಸ್ಕ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಈಗ ಸದ್ಯ ನೀವು ಮಾಸ್ಕ್ ಲೆಫ್ಟ್ ಮೋಸ್ಟ್ ಬಿಟ್ಟಿಗೆ ಹೋಗಿ 1 ಮಾಡಿದ್ರಿ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಒನ್ ಆಫ್ ದ ವೆರಿ ಹೈ ವ್ಯಾಲ್ಯೂಸ್, ನಾಟ್ ಲೈಕ್ ಕಂಪ್ಲೀಟ್ಲಿ ಹೈ ವ್ಯಾಲ್ಯೂ ಆಫ್ ಇಂಟ್ ಮಾರ್ಕ್ಸ್, ಬಟ್ ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ. ಸೊ ಮಾಸ್ಕ್ ಎಲ್ಲಿವರೆಗೂ 0ಗಿಂತ ದೊಡ್ಡದಿದೆ ಅಥವಾ 0 ಆಗಿದೆ ಅಲ್ಲಿವರೆಗೂ ನೀವೇನು ಮಾಡಿರಿ ಅಂದ್ರೆ ಮಾಸ್ಕನ್ನು ಶಿಫ್ಟ್ ಮಾಡ್ಕೊತ ಹೋಗ್ರಿ. ಬಟ್ ಅದಕ್ಕಿಂತ ಮೊದಲು ಏನು ಮಾಡಿರಿ, ಇಲ್ಲಿ ಇಂಟ್ ರಿಸಲ್ಟ್ ಇಸ್ ಈಕ್ವಲ್ ಟು ಏನು ಮಾಡಬೇಕು, ಇದೇ ನಂಬರ್ ಐತಲ್ಲ, ಈ ನಂಬರ್ ಜೊತೆ ನೀವೇನು ಮಾಡಬೇಕು, ಆ್ಯಂಡ್ ಆಪ್ರೇಷನ್, ಎದ್ರದ್ದು ಮಾಸ್ಕದ್ದು, ಇದನ್ನು ಆ್ಯಂಡ್ ಆಪ್ರೇಷನ್ ಮಾಡಿದಾಗ ನಿಮ್ಗೆ ರಿಸಲ್ಟ್ ಬರುತ್ತೆ. ಸೊ ಈ ರಿಸಲ್ಟ್, ಓಕೆ, ಇಫ್ ದಟ್ ರಿಸಲ್ಟ್ ಈಸ್ ನಾಟ್ ಈಕ್ವಲ್ ಟು 0, ಅದೇನಾದರೂ 0 ಇರಲಿಲ್ಲ ಅಂತಂದ್ರೆ ದೆನ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್. ಓಕೆ, ಪ್ರಿಂಟ್ ಏನು 1, ಎಲ್ಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ 1. ಓಕೆ, ಎರಡು 1 ಇದ್ದು ನೀವು ಆ್ಯಂಡ್ ಆಪ್ರೇಷನ್ ಮಾಡಿದ್ರಿ ಅಂದರೆ ಏನಾಗ್ತೈತಿ, 0 ಬರುತ್ತೆ, ರೈಟ್. ಸೊ ಯು ನೋ ದಟ್ ಇಟ್ ವಿಲ್ ಬಿ 0, ಬಟ್ ನಾನ್ 0 ವ್ಯಾಲ್ಯೂ ಅದು ಎಷ್ಟು ಇರ್ತೈತೆ ಗೊತ್ತಿಲ್ಲ ನಮಗೆ, ರೈಟ್, ಬೇಸ್ಡ್ ಆನ್ ದಟ್ ವ್ಯಾಲ್ಯೂ. ಸೊ ದಟ್ ಈಸ್ ವೈ ವಿ ಆರ್ ಸೇಯಿಂಗ್ ಇಫ್ ರಿಸಲ್ಟ್ ಈಸ್ ನಾಟ್ ಈಕ್ವಲ್ ಟು 0 ದೆನ್ ಇಟ್ ಈಸ್ ಡೆಫಿನೆಟ್ಲಿ 1. ಬಟ್ ಇಫ್ ಇಟ್ ಈಸ್, ಓಕೆ, ಉಲ್ಟಾ ಬರ್ದಿಲ್ಲ, ಎರಡೂ ಕಡೆ ಕಾಪಿ ಪೇಸ್ಟ್ ಮಾಡಿದ್ನಲ್ಲ. ಬಟ್ ಆದ್ರೆ ರಿಸಲ್ಟ್ 0 ಇತ್ತಪ್ಪ ಅಂತಂದ್ರೆ, ದೆನ್ ಇಟ್ ಈಸ್, ಸೊ ಅದು ರಿಸಲ್ಟ್ ನಾನ್ 0 ಇದ್ದಾಗ ದೆನ್ ಅಲ್ಲಿ ಡೆಫಿನೆಟ್ಲಿ 1 ಇತ್ತಂದಂಗೆ, 0 ಇತ್ತು ಅಲ್ಲಿ ಏನಾರು ರಿಸಲ್ಟ್ 0 ಐತಪ್ಪ ಅಂದ್ರೆ ಡೆಫಿನೆಟ್ಲಿ 0 ಐತೆ ಅಂತಂದಾಗ ನೀವು ಇದನ್ನು ಹಿಂಗೂ ಬರಿಬೋದು, ಇಫ್ ರಿಸಲ್ಟ್ ಡಬಲ್ ಈಕ್ವಲ್ ಟು 0 ದೆನ್ 0 ಎಲ್ಸ್ 1 ಅಂತ ಹಂಗೂ ಬರಿಬೋದು, 1 ಆ್ಯಂಡ್ ದ ಸೇಮ್. ಓಕೆ, ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ನೀವು, ಆ ಮಾಸ್ಕ್ ಐತಲ್ಲ, ಆ ಮಾಸ್ಕನ್ನು ರೈಟ್ ಶಿಫ್ಟ್ ಮಾಡಿರಿ, ಮಾಸ್ ಇಸ್ ಈಕ್ವಲ್ ಟು ಮಾಸ್ಕ್ ರೈಟ್ ಶಿಫ್ಟ್ ಬೈ 1. ಓಕೆ, ಸೊ ಈ ಥರ ಆಗೋದ್ರಿಂದ ಏನಾಯ್ತು, ಈಗ ಇಲ್ಲಿ ಇದರದ್ದು ಬೈನರಿ ಔಟ್ಪುಟ್ ಬಂತು, ಆಯಿತಾ. ಈಗ ಏನು ಮಾಡೋಣ ಅಂತ, ಇದನ್ನಿಲ್ಲಿ ಸಿಸ್ಟಮೆಟಿಕ್ ಆಗಿ ವಿಲ್ ರೈಟ್ ಇಟ್. ಓಕೆ, ಇಲ್ಲೊಂದು ಇದನ್ನು ಹಾಕೋನು, ಸಿಸ್ಟಮ್ ಡಾಟ್ ಔಟ್, ಇಲ್ಲೊಂದು ಪ್ರಿಂಟ್ LN ಹಾಕೋನು ನ್ಯೂ ಲೈನ್ ಒಳಗೆ, ಏನಂತ, ಬೈನರಿ ಫಾರ್ಮ್ ಆಫ್ ನಂಬರ್ ಪ್ಲಸ್ ನಂಬರ್ ಪ್ಲಸ್ ಅದರದ್ದು ಇಲ್ಲೊಂದು ಸ್ವಲ್ಪ ಸ್ಪೇಸ್ ಬಿಡೋಣ ಅಂತ, ಸೊ ದ್ಯಾಟ್ ಇಟ್ ವಿಲ್ ಪ್ರಿಂಟ್ ಆಫ್ಟರ್ ದ್ಯಾಟ್. ಓಕೆ, ಅದಾದಮೇಲೆ ಇಲ್ಲಿ ಎಂಡಲ್ಲಿ ಸೊ ಎವ್ರಿ ಡಿಜಿಟಿಗೆ ನ್ಯೂ ಲೈನ್ ಬೇಕಲ್ಲ, ಸೊ ಇಲ್ಲಿ ಒಂದು ನ್ಯೂ ಲೈನ್ ಹಾಕ್ಬಿಡ್ರಿ, ಇಲ್ಲಾಂದ್ರೆ ಏನು ಮಾಡಬೇಕು, ಇಲ್ಲೊಂದು ನ್ಯೂ ಲೈನ್ ಹಾಕಬೇಕು. ಸೊ ಇಷ್ಟು ಮಾಡೋದ್ರಿಂದ ಏನಾಗುತ್ತೆ, ಅದು ಪ್ರಿಂಟ್ ಆಗುತ್ತೆ ಏನು. ಸೊ ಈಗ ಇಲ್ಲಿ ಏನು ಮಾಡಿದ್ವಿ ನಾವು, ಅಬ್ಸರ್ವ್ ಮಾಡಿರಿ, ನೆಗೆಟಿವ್ ನಂಬರ್ ಇದ್ದರೆ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ಅದರ್ವೈಸ್ ವಿ ಫೌಂಡ್ ಮಾಸ್ಕ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ದಿಸ್ ಭಾಳ ಇಂಪಾರ್ಟೆಂಟ್ ಇದು. ಇಲ್ಲಿ ನೀವು ಇದು -2 ಬದಲಿ ಬರೀ -1 ಮಾಡಿದ್ರೆ ಅಂದರೆ ಈ ಕೋಡ್ ವರ್ಕ್ ಆಗಲ್ಲ. ಓಕೆ, so this has to be -2, and then here you write this while loop or for loop where you are shifting the mask one at a time. Okay, so ಇಷ್ಟ ಆಯ್ತಲ್ಲ. ಈಗ ಇದನ್ನ ಟೆಸ್ಟ್ ಮಾಡಿ ನೋಡೋಣ ಅಂತ. ಸೊ ಲೆಟ್ಸ್ ರೈಟ್ ಇದು ಇನ್ವೊಕೇಶನ್ ಫಂಕ್ಷನ್ ಸ್ಟ್ಯಾಟಿಕ್ ವೈಡ್ ಇನ್ವೋಕ್ ಪ್ರಿಂಟ್ ಬೈನರಿ. ಸೊ ಇಲ್ಲಿ ಈ ಮೆಥಡ್ ಇನ್ವೋಕ್ ಮಾಡೋಣ ಅಂತ, ಪ್ರಿಂಟ್ ಬೈನರಿ ಮೊದಲು 1 ಇಂದ ಮಾಡೋಣ ಅಂತ ಸ್ಟಾರ್ಟ್, ಆಮೇಲೆ ವಿಲ್ ಇನ್ವೋಕ್ ದಿಸ್ ಹಿಯರ್ ಫ್ರಮ್ ಮೇನ್. ಓಕೆ, ಸೊ ಲೆಟ್ಸ್ ರನ್ ಇಟ್ ಆ್ಯಂಡ್ ಸಿ ಏನು ಬರುತ್ತೆ ಔಟ್ಪುಟ್. Okay, this has to be public static. ಇಲ್ಲ ಬರೀ ಸ್ಟ್ಯಾಟಿಕ್ ಬರೆದ್ರು ವರ್ಕ್ ಆಗುತ್ತಾ, 1 ಸೆಕೆಂಡ್. ಓಕೆ, ಐ ಮಿಸ್ಡ್ ಇದು ಸೆಮಿಕೋಲನ್. ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಆಯಿತಾ. ಇಲ್ಲಿ ದಿಸ್ ಡೋಂಟ್ ಹ್ಯಾವ್ ಟು ಬಿ ಪಬ್ಲಿಕ್, ಜಸ್ಟ್ ಸ್ಟ್ಯಾಟಿಕ್ ವೈಡ್ ಇಸ್ ಫೈನ್. ಓಕೆ, ದೆನ್ ಹಿಯರ್ ಆಲ್ಸೋ ದಿಸ್ ಇಸ್ ಸ್ಟ್ಯಾಟಿಕ್ ವೈಡ್.
invoke print binary. Okay, I am doing too many typing mistakes. ಅದು ಬ್ರೇಸಸ್ಸು ಹಾಕಿಲ್ಲ. ಓಕೆ, ಸೊ ಇಲ್ಲೇನಾಗಿದೆ ಈಗ, ಇಲ್ಲಿ ನೋಡ್ರಿ, ಇದು ಲೂಪ್, ಇಟ್ ಈಸ್ ಗೋಯಿಂಗ್ ಥ್ರೂ ಇನ್ಫೈನೈಟ್ ಲೂಪ್. ಓಕೆ, ಸೊ ವಿ ಕ್ಯಾನ್ ಚೆಕ್ ಹಿಯರ್ ಆ್ಯಂಡ್ ಸಿ ವಾಟ್ ಹ್ಯಾಪನ್. ಓಕೆ, ಸೊ ಮೋಸ್ಟ್ ಲೈಕ್ಲಿ ಇದು ವೈಲ್ ಲೂಪ್ ಇದೆಯಲ್ಲ, ವೈಲ್ ಮಾಸ್ಕ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಆರ್ ಡೂಯಿಂಗ್ ದಿಸ್ ರೈಟ್ ಶಿಫ್ಟ್. ಲೆಟ್ಸ್ ಸಿ. ಓಕೆ, ಗ್ರೇಟರ್ ದೆನ್ 0 ಇತ್ತಂದ್ರೆ ಇವು ಎಷ್ಟು ಡಿಜಿಟ್ ಬಂದಾವ ಅಂತ ಲೆಕ್ಕ ಮಾಡಿ ನೋಡೋಣ. ಸೊ ಒನ್ ಆಫ್ ದ ಈಸಿಯೆಸ್ಟ್ ವೇ ಟು ಕೌಂಟ್ ಈಸ್, ನೀವು ಇದು ಒನ್ ನೋಟ್ನಾಗ ಯು ಕ್ಯಾನ್ ಜಸ್ಟ್ ಡೂ ಇದು ನ್ಯೂ ಫೈಲ್, ಪೇಸ್ಟ್ ಇಟ್ ಹಿಯರ್. ಓಕೆ, ಆ್ಯಂಡ್ ದೆನ್ ಚೆಕ್ ದ ನಂಬರ್ ಆಫ್ ಇದು ಕ್ಯಾರೆಕ್ಟರ್ಸ್. ಓಕೆ, ಸೊ ಇಫ್ ಯು ಸಿ ಹಿಯರ್ ವಿತ್ ದಿಸ್ ಇಟ್ ಈಸ್ 32. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 30 31. ಸೊ ಆ್ಯಕ್ಚುಯಲ್ ಕ್ಯಾರೆಕ್ಟರ್ 31 ಅದಾವ, ಆದರೆ ನಿಮ್ಮ ಕರ್ಸರ್ ಇಲ್ಲಿ ಎಂಡಿಗೆ ಇತ್ತಂದರೆ ಇದು ಕಾಲಮ್ 32 ಅಂತ ಹೇಳ್ತೈತೆ. ಬಿಕಾಸ್ ದ್ಯಾಟ್ ಈಸ್ ಫಾರ್ ದಿಸ್ ಲೆಟರ್. ಇಲ್ಲೇನು ಹೊಸ ಲೆಟರ್ ಬರಿತೀವಲ್ಲ ಆ ಲೆಟರ್ಗೆ ಅದು. ಸೊ ಇಲ್ಲಿ ಮಟ್ಟ ಎಷ್ಟೈತಪ್ಪ ಅಂತ ನೋಡ್ಬೇಕಂದ್ರೆ ನೀವು ಅದ್ರ ಕ್ಯಾರೆಕ್ಟರ್ ಹಿಂದೆ ಇಡ್ಬೇಕು. ಕರ್ಸರ್ ಕ್ಯಾರೆಕ್ಟರ್ ಹಿಂದೆ ಇಟ್ರಿ ಅಂದರೆ, ಈಗ ನೋಡ್ರಿ ಉದಾಹರಣೆಗೆ, ಹಿಂಗೆ ನೋಡಿದ್ರೆ ಕಾಣುತ್ತೆ ನಿಮಗೆ. ಸೊ ಈಗ ಇಲ್ಲಿ ಹಿಂದೆ ಐತಲ್ಲ, ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿರಿ, ಇಲ್ಲಿ ಕಾಲಮ್ ನಂಬರ್ ಇಲ್ಲಿ. ಸೊ ಇದು 1ನೇ ಕ್ಯಾರೆಕ್ಟರ್. ಓಕೆ, ಇದು 2ನೇದು, 3ನೇದು, ಈ ಥರ ನೀವು ಎಂಡಿಗೆ ಇಲ್ಲಿ ಬಂದಾಗ, ಸೊ ಇಟ್ ಈಸ್ ಸೇಯಿಂಗ್ ದೇರ್ ಆರ್ 31 ಕ್ಯಾರೆಕ್ಟರ್ಸ್, ರೈಟ್? ಸೊ ದಿಸ್ ಲೂಪ್ ಈಸ್ ಕರೆಕ್ಟ್. ಮಾಸ್ಕ್ ನೀವು ಗ್ರೇಟರ್ ದೆನ್ ಈಕ್ವಲ್ ಟು ಮಾಡಿದ್ರೆ ಇದೇನಾಗುತ್ತೆ, ಮತ್ತು ಏನಾಗುತ್ತೆ ಅಂದರೆ ದ ವ್ಯಾಲ್ಯೂ ವಿಲ್ ಗೋ ಬಿಯಾಂಡ್ ಇದು ನೆಗೆಟಿವ್ ವ್ಯಾಲ್ಯೂ ವಿಲ್ ಆಫ್ಟರ್ 0 ಏನಾಗ್ತೈತೆ ಅಂದರೆ ನೀವು ಲಾಸ್ಟ್ ಮಟ್ಟ ಬರ್ತಿರಲ್ಲ, ಮತ್ತು ಅದು 1 ಈ ಕಡೆ ಸೆಟ್ ಆಗ್ತೈತಿ. ಸೊ ಈ ಕಡೆ ಸೆಟ್ ಆಯ್ತು ಅಂದ್ರೆ ಅವಾಗ ಏನಾಗುತ್ತೆ, ಪ್ರಾಬಬ್ಲಿ ಇಟ್ ವಿಲ್ ಹ್ಯಾವ್ ಅನದರ್ ಹೈಯರ್ ವ್ಯಾಲ್ಯೂ ಆ್ಯಂಡ್ ದ ಲೂಪ್ ವಿಲ್ ನಾಟ್ ಎಂಡ್. ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಹ್ಯಾವ್ ಮಾಸ್ಕ್ ಗ್ರೇಟರ್ ದೆನ್ 0 ಆ್ಯಂಡ್ ದೆನ್ ಯು ಡೂ ದ ಲೆಫ್ಟ್ ಶಿಫ್ಟ್, ಇದು ರೈಟ್ ಶಿಫ್ಟ್. ಸೊ ಲಾಸ್ಟಿಗೆ ಲಾಸ್ಟ್ ನಂಬರ್ ಬಂದಾಗ ಮತ್ತೆ ರೈಟ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ ಅಂತ, ಬೇಕಿದ್ರೆ ಅದನ್ನು ಆಮೇಲೆ ಟೆಸ್ಟ್ ಮಾಡಿ. ಬಟ್ ದಿಸ್ ಇಸ್ ದ ಕೋಡ್ ದಟ್ ಈಸ್ ವರ್ಕಿಂಗ್ ನಾವು. ಓಕೆ, ನಾವು ಈಗ ಏನು ಮಾಡೋಣ, ನಂಬರ್ 1 ಆಯ್ತಲ್ಲ, ಇದು ನಂಬರ್ 2 ನಂಬರ್ 3, ಓಕೆ, ನಂಬರ್ 4. ಸೊ ಇದಕ್ಕೆ ರನ್ ಮಾಡಿ ನೋಡೋಣ ಅಂತ. ಏನು ಬಂತು ಔಟ್ಪುಟ್ ನೋಡ್ರಿ. ಸೊ 1 2ದೇನು ಬಂತು, 10 ಬಂತು, 3 11 ಬಂತು, 400 ಬಂತು. ಓಕೆ, ಸೊ ನಾವು ಹೌ ಟು ಸಿ ವೆದರ್ ದಿಸ್ ಇಸ್ ಪರ್ಫೆಕ್ಟ್, ಯು ಜಸ್ಟ್ ಟೇಕ್ ದಟ್ ಇದು ಔಟ್ಪುಟ್, ಅದು ಔಟ್ಪುಟ್ ತೊಗೊಂಡು ಏನು ಮಾಡಿರಿ, ಬೈನರಿ ಟು ಡೆಸಿಮಲ್. ಇಲ್ಲ ಐತ್ರಲ್ಲ. ಸೊ ದ ವ್ಯಾಲ್ಯೂ ಇಸ್ 4ಗೆ ಎಷ್ಟೈತಿ, ಡೆಸಿಮಲ್ ಡಿಜಿಟ್ ಇಸ್ 4. ಇಲ್ಲಿ ಬರ್ದಾರಲ್ಲ ಡೆಸಿಮಲ್ ಡಿಜಿಟ್ ಎಷ್ಟೈತಿ, 4 ಐತಿ. ಆಮೇಲೆ ಉಲ್ಟಾ ನೀವೀಗ ಡೆಸಿಮಲ್ ಎಂಟರ್ ಮಾಡಿ ಬೈನರಿ. ಓಕೆ, ಸೊ ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಯು ಸೆಡ್ 500. ಓಕೆ, 500 ಅಂದರೆ ಹೆಂಗಿರಬೇಕು, ಈ ಥರ ಇರಬೇಕಲ್ಲ. ಸೊ ನಮ್ಮದು ಕೋಡ್ ಟೆಸ್ಟ್ ಮಾಡಿ ನೋಡೋಣ ಅಂತ. ಇಲ್ಲೇನು ಮಾಡೋಣ, 500. ಸೊ ಇದು ನಮ್ಮ ಇದು ಎದರದ್ದು ಟೂಲ್ದು ಔಟ್ಪುಟ್ ಇದು. ಓಕೆ, ನಮ್ಮದು ಔಟ್ಪುಟ್ ಏನೈತಿ ಕೋಡ್ದು, ಇಲ್ಲಿ 500ದು. ಅವ ಲಾಸ್ಟ್ 1 ಮಟ್ಟ ಅಷ್ಟೇ ತೊಗೊಳೋಣಲ್ಲ, ನಾವು ಇದು ಲಾಸ್ಟ್ 1 ಮಟ್ಟ ಅಷ್ಟೇ ತೊಗೊಂಡು ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿದ್ದು ಅವ್ನು 0 ಕೊಟ್ಟಿಲ್ಲ ನಿಮಗೆ, ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ದಿಸ್ ಬೈನರಿ ರಿಪ್ರೆಸೆಂಟೇಷನ್ ಈಸ್ ಎಕ್ಸಾಕ್ಟ್ಲಿ ಸೇಮ್. ಸೊ ನಿಮ್ದು ಏನಂದ್ರೆ ಕೋಡ್ ಕರೆಕ್ಟಾಗಿ ವರ್ಕ್ ಆಗಾಗ್ತೈತಿ. ಓಕೆ, ಸೊ ಇದನ್ನೇನು ಮಾಡೋಣ ಅಂತ ಡಿಬಗ್ ಮಾಡಿ ನೋಡೋಣ, ನಿಮ್ಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಬರುತ್ತೆ. ಇಲ್ಲೊಂದು ಬ್ರೇಕ್ ಪಾಯಿಂಟ್ ಮಾಡೋಣ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೋಣ.
ಸೊ ಫಸ್ಟ್ ಏನು ಮಾಡೋಣ ರೀ, ಕೌಂಟ್ ಆಫ್ ಬಿಟ್ಸ್ ಆಯಿತಾ. ಕೌಂಟ್ ಆಫ್ ಬಿಟ್ಸ್ ಏನು ಮಾಡೋಣ, ಎಷ್ಟೈತೆ ಅಂತ ನೋಡೋಣ. ಈಗ ಇವೆಲ್ಲ ತೆಗೀರಿ, ವಾಚ್ ತೆಗಿಂದ ಕೌಂಟ್ ಆಫ್ ಬಿಟ್ಸ್ ಲೆಟ್ಸ್ ಸಿ. ಕೌಂಟ್ ಆಫ್ ಬಿಟ್ಸು 32 ಇತ್ತು. ಓಕೆ, ಸೊ ದಿಸ್ ಈಸ್ ಲೈಕ್ ಅ 4 ಬೈಟ್ ಇದ್ದಂಗೆ ಇಲ್ಲಿ. ಸೊ ಇಲ್ಲೇನು ಮಾಡಿದ್ರಿ, ಈಗ ಮಾಸ್ಕ್ 1 ಇತ್ತು, ಮಾಸ್ಕ್ದು ಕೌಂಟ್ ಆಫ್ ಬಿಟ್ಸ್ 32 ಐತಲ್ಲ, ಅದರೊಳಗೆ -2 ಮಾಡಿ ನೀವೇನು ಮಾಡಿದ್ರಿ, ಸೊ 30 ಪೊಸಿಷನ್ಸ್ ಅದನ್ನು ಶಿಫ್ಟ್ ಮಾಡಿದ್ರಿ. ಓಕೆ, ಶಿಫ್ಟ್ ಮಾಡಿದಾಗ ನಿಮ್ಮದು ಮಾಸ್ಕ್ ಐತಲ್ಲ ಅದ್ರದ್ದು ಇಂಟೀಜರ್ ವ್ಯಾಲ್ಯೂ ಇಷ್ಟು ಬಂತು. ಓಕೆ, ನಿಮ್ಗೊಂದು ಮಜಾ ತೋರಿಸ್ತೀನಿ ತಡ್ರಿ. ಇದು ಇಂಟೀಜರ್ ವ್ಯಾಲ್ಯೂ. ಈಗ ಇದು ಡಿಜಿಟಲ್ದು ಏನಿದೆ ಅಲ್ಲ, ಓಕೆ, ರಿಸ್ಯೂಮ್ ಎಡಿಟಿಂಗ್. ಸೊ ಈಗ ಇದೇನಾಯಿತು, ವ್ಯಾಲ್ಯೂ ಇಷ್ಟು ಬಂತಲ್ಲ, ಇದನ್ನು ಏನು ಮಾಡೋಣ, ಈಗ ಕನ್ವರ್ಟ್ ಮಾಡಿ ನೋಡೋಣ ಬೈನರಿ. ಇದು ಡೆಸಿಮಲ್ ಟು ಬೈನರಿ ಇದೆ ಅಲ್ಲ, ಸೊ ಇದನ್ನು ಕನ್ವರ್ಟ್ ಮಾಡಿರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, 31 ಡಿಜಿಟ್ಸ್. ಇಲ್ಲಿ ಲಾಸ್ಟ್ ಮೋಸ್ಟ್ ಬಿಟ್ ಎಷ್ಟೈತಿ, 1 ಇದೆ. ಓಕೆ, ಅರ್ಥ ಆಯ್ತಲ್ಲ. ಸೊ ವಾಟ್ ವಿ ಡಿಡ್ ಈಸ್ 1 ಇದು ತೊಗೊಂಡು ಇಲ್ಲಿ ಎಂಡಿಗೆ ತೊಗೊಂಡು ಅದನ್ನೇನು ಮಾಡಿದ್ವಿ, 31st ಪೊಸಿಷನ್ಗೆ ಪುಷ್ ಮಾಡಿದ್ವಿ, ಲೆಫ್ಟ್ ಶಿಫ್ಟ್ ಮಾಡ್ಕೊತ. ಆಯಿತಾ. ಸೊ ಈಗ ಇಲ್ಲಿ ಏನಾಗುತ್ತೆ, ಅವಾಗ ನೀವು ಆ ರಿಸಲ್ಟ್ ಜೊತೆ ಇದನ್ನು ಮಾಡಿದಾಗ, ಏನು ಆ್ಯಂಡ್ ಆಪ್ರೇಟರ್ ಮಾಡಿದಾಗ ರಿಸಲ್ಟ್ ಏನು ಬರ್ತೈತೆ ಅಂತ ನೋಡೋಣ ಇಲ್ಲಿ. ರಿಸಲ್ಟ್ 0 ಬಂತು. ಸೊ ರಿಸಲ್ಟ್ 0 ಬಂದ್ರೆ ಅದರ ಅರ್ಥ ಏನು, ಅದರದ್ದು ವ್ಯಾಲ್ಯೂ ಎಷ್ಟೈತಿ, ಇದು 0 ಬಂತಂದ್ರೆ ದೆನ್ ದ ವ್ಯಾಲ್ಯೂ ಈಸ್ 0. ಓಕೆ, ದೆನ್ ಅಗೇನ್ ಈಗ ಮಾಸ್ಕ್ ಏನಾಯಿತು, ರೈಟ್ ಶಿಫ್ಟ್ ಆಯ್ತು. ರೈಟ್ ಶಿಫ್ಟ್ ಆದ್ಮ್ಯಾಗ ಈಗ ಮಾಸ್ಕ್ದು ಹೊಸ ವ್ಯಾಲ್ಯೂ ಎಷ್ಟಿದೆ, ಇಷ್ಟಿದೆ. ಸೊ ಇಲ್ಲಿ ಹೋಗ್ರಿ, ಈಗ ಮತ್ತೆ ಇದನ್ನ ಎಂಟರ್ ಮಾಡಿರಿ. ನಾವು ರೈಟ್ ಶಿಫ್ಟ್ ಮಾಡಿದ್ಮ್ಯಾಗ ಇದು ಬೈನರಿ ವ್ಯಾಲ್ಯೂ ಏನು ಬಂತಲ್ಲ, ಇದ್ರದ್ದು ಎಷ್ಟಾಗುತ್ತಾ, ಸೊ ಈ ಟೂಲ್ ನೋಡ್ರಿ, ಇದೇನಾಯ್ತು, ಕನ್ಫ್ಯೂಸಿಂಗ್ ಆಯಿತು. ಯಾಕೆ ಕನ್ಫ್ಯೂಸಿಂಗ್ ಆಯ್ತು ಅಂದ್ರೆ, ಇದೇನು ಮಾಡಾಕ್ತೈತೆ ಅಂದ್ರೆ ಪ್ರತಿ ಸರಿ ಇಲ್ಲೊಂದು ಕಡಿಮೆ ಡಿಜಿಟ್ ತೋರ್ಸಾತೈತೆ. ಅದು 29 ಡಿಜಿಟ್, ಇದು ಡಿಜಿಟ್ ಕಡಿಮೆ ಆಗಾಗ್ತೈತಿ. ನಾ ಏನು ಅನ್ಕೊಳಾಗ್ತೀನಿ, ಅದು ಯಾಕೆ ಒಂದು ಶಿಫ್ಟ್ ಆಗಾಗ್ತಿಲ್ಲ ಅನ್ಕೊಳಾಗ್ತೀನಿ. ಒಂದು ಶಿಫ್ಟ್ ಆಗತೈತಿ. ಇಲ್ಲಿ ಮೊದಲು 31 ಇತ್ತಲ್ಲ, ಆಮೇಲೆ 30 ಆಯ್ತು, ಈಗ 29 ಆಯ್ತು. ಅದೇನು ಮಾಡಾಕ್ತೈತಿ, ಲಾಸ್ಟ್ ಇಲ್ಲಿ 1 ಎಲ್ಲಿರ್ತೈತೆ ಅಲ್ಲಿಂದ ತೋರ್ಸೋಕೆ ಶುರು ಮಾಡತೈತಿ. ಸೊ ದಟ್ಸ್ ವೈ ಐ ವಾಸ್ ಕನ್ಫ್ಯೂಸ್ಡ್ ಏನಾಗ್ತೈತೆ ಅಂತ. ಬಟ್ ಆ್ಯಕ್ಚುಲಿ ಇಟ್ ಈಸ್ ವರ್ಕಿಂಗ್. ಓಕೆ, ಸೊ ಏನಾಗ್ತೈತೆ ಅಂದ್ರೆ ಮಾಸ್ಕ್ ಅದು ಒಂದೊಂದು ಕ್ಯಾರೆಕ್ಟರ್ ಶಿಫ್ಟ್ ಆಗಾಗ್ತೈತಿ. ಶಿಫ್ಟ್ ಆಗಿ ಏನು ಮಾಡಾಕ್ತೈತಿ ಅಂದ್ರೆ ಇಲ್ಲಿ ಅದು ನಾವು ನಂಬರ್ ಏನೈತಿ ಅಂತ ನೋಡತ್ತೇವೆ. ನಂಬರ್ 0 ಇತ್ತಪ್ಪ ಅಂದ್ರೆ 0 ಪ್ರಿಂಟ್ ಮಾಡತ್ತೇವೆ. ಓಕೆ, ಸೊ ಈಗ ನೀವು 500 ಐತೆ ಅಂತ ತಿಳ್ಕೊರಿ. 500 ಇತ್ತಂದ್ರೆ ನಿಮ್ಮ ಸಂಖ್ಯೆ ನೀವು ಆಲ್ಮೋಸ್ಟ್ ಇಲ್ಲಿ ಎಂಡಿಗೆ ಬಂದು ಎಷ್ಟು, 1 2 3 4 5 6 7 8 9 10th ಪ್ಲೇಸ್ನಾಗ 1 ಐತಿ. ಸೊ ಈಗೇನು ಮಾಡಿರಿ, ಟೈಮಿಂಗ್ ಇದನ್ನು ಇದು 0ದು ಇದನ್ನು ತೆಗೀರಿ, ಬ್ರೇಕ್ ಪಾಯಿಂಟ್. ಇದು 1 ಐತಲ್ಲ, ಇಲ್ಲಷ್ಟ ಬ್ರೇಕ್ ಪಾಯಿಂಟ್ ಹಚ್ಚಿ ಈ ಆಪ್ಷನ್ ಯೂಸ್ ಮಾಡಿರಿ, ಯಾವುದು, ಕಂಟಿನ್ಯೂ F5. ಈಗ ನೋಡಿರಿ, ಈಗ ಆಟೋಮೆಟಿಕ್ಕಾಗಿ ಎಲ್ಲಿ ಬಂದ್ವಿ ನಾವು, ಇಲ್ಲಿ ಬಂದ್ವಿ, ಎಲ್ಲಿ, ದಿಸ್ ಪೊಸಿಷನ್ಗೆ, ವೇರ್ ದೆರ್ ಈಸ್ ಅ 1, ಬಿಕಾಸ್ ದಟ್ ರಿಸಲ್ಟ್ ವಾಸ್ non-0. ಸೊ ರಿಸಲ್ಟ್ ಎಷ್ಟು ಬಂದೈತಿ, non-0 256 ಬಂದೈತಿ ಈ ಕೇಸಸ್ ಒಳಗೆ, ಬಿಕಾಸ್ ದಟ್ ನಂಬರ್ ವಾಸ್ 500 ಆ್ಯಂಡ್ ದ ಮಾಸ್ಕ್ ಈಸ್ 256, ರೈಟ್. ಸೊ ವೆನ್ ವಿ ಡೂ ದ್ಯಾಟ್, then the result will be non-zero value. In this case the result is 256. That is how we have to write it this way. Okay, so ಈಗ ಏನಾಗುತ್ತೆ, ಆಟೋಮೆಟಿಕ್ಲಿ ಇದು 1 ಬಂತು. ಸೊ ಇದೇ ರೀತಿ then you will see that there are multiple ones based on that output, and that output we have started printing here at the bottom for 500. Okay, so ಈಗ ನೋಡ್ರಿ, ಇದು 0 ಬಂತು, next 1 0 0, right. So now we are going to the next number. So this is the binary representation of 500. ಸೊ ಇದ್ರೊಳಗೆ ಮೇನ್ ಟೆಕ್ನಿಕ್ ಏನು ನೆನಪಿಟ್ಕೋಬೇಕಂದ್ರೆ, ಸೈನ್ಡ್ ಇಂಟ್ ಐತು, ಅನ್ಸೈನ್ಡ್ ಐತಿ. ಸೈನ್ಡ್ ಇತ್ತಂದ್ರೆ ಒಂದು ಬಿಟ್ ಬಿಡಬೇಕು ಮತ್ತೆ ನೀವು ಎಕ್ಸ್ಟ್ರಾ, ಆಮೇಲೆ ಜಂಪ್ ಮಾಡುವಾಗ ಮತ್ತೆ ಒಂದು ಬಿಟ್ ಕಡಿಮೆ ಮಾಡಬೇಕು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಪುಟ್ಟಿಂಗ್ ದಿಸ್ ಇನ್ ಬ್ರೇಸ್ ಇಸ್ ಇಂಪಾರ್ಟೆಂಟ್.
ದೆನ್ ವೈಲ್ ಲೂಪ್ ಏನಂದ್ರೆ ಮಾಸ್ಕ್ ಗ್ರೇಟರ್ ದೆನ್ 0 ಇರೋ ಮಟ್ಟ ಅಷ್ಟ ಮಾಡಿರಿ, ಗ್ರೇಟರ್ ದೆನ್ ಈಕ್ವಲ್ ಟು ಅಲ್ಲ. ಆ್ಯಂಡ್ ಇದು ಎದಕ್ಕಂದ್ರೆ ಹಂಗೆ ಮಾಡಿದ್ರೆ ಅಂದ್ರೆ ಅದೇನಾಗುತ್ತೆ, ಮತ್ತು ಇನ್ನೊಂದು ಸರಿ ಶಿಫ್ಟ್ ಆಯ್ತು ಅಂತ ತಿಳ್ಕೊರಿ, ಅಗೇನ್ ದಟ್ ವ್ಯಾಲ್ಯೂ ವಿಲ್ ಚೇಂಜ್ ಆ್ಯಂಡ್ ಯು ಮೇ ಗೆಟ್ ಇನ್ ಟು ದ ಇನ್ಫೈನೈಟ್ ಲೂಪ್. ಸೊ ಅವಾಗ ಬಿಕಾಸ್ ದಟ್ ಇದು ವ್ಯಾಲ್ಯೂ ವಿಲ್ ನೆವರ್ ಬಿ ಇಟ್ ವಿಲ್ ಕಂಟಿನ್ಯೂ ಇವನ್ ವೆನ್ ದ ವ್ಯಾಲ್ಯೂ ಇಸ್ 0 ಆ್ಯಂಡ್ ದೆನ್ ದ ಲೂಪ್ ವಿಲ್ ಕಂಟಿನ್ಯೂ ಆಫ್ಟರ್ ದ್ಯಾಟ್ ಇಟ್ ವಿಲ್ ಬಿ ಗ್ರೇಟರ್ ದೆನ್ 0. ಸೊ ಹಂಗೆ ಹಾಕೊಂತ ಹೋಗುತ್ತೆ. ಸೊ ನೆಕ್ಸ್ಟ್ ಏನಂತಂದ್ರೆ ಯು ಕ್ಯಾನ್ ಟ್ರೈ ಇಟ್ ವಿತ್ ವೇರಿಯಸ್ ಇನ್ಪುಟ್ಸ್, ಈ ಥರ 2, 3, 4 ಆ್ಯಂಡ್ ಆಲ್, ದೆನ್ ದಿಸ್ ಕೋಡ್ ವುಡ್ ವರ್ಕ್.